ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ತಮ್ಮೀರುವರ ಕೃಷ್ಣಾರ್ಜುನರ ಸಂವಾದಕ್ಕೆ ಯಾರದನ್ನು ಬೆಲೆ ಕೊಟ್ಟು ಅಧ್ಯಯನ ಮಾಡ್ತಾರೋ, ತದ್ಧಿತಪಃ ಎನ್ನುವ ಶ್ರೌತ ಹೇಳಿಕೆಯಂತೆ ಅಧ್ಯಯನವನ್ನು ಕಲಿಯುವುದನ್ನು ತಮ್ಮ ಬದುಕಿನಲ್ಲಿನ ತಪಸ್ಸು ಅಂತ ಯಾರು ಆಚರಿಸಿಕೊಂಡು ಬರ್ತಾರೋ, ಗುರುಕುಲದ ವಿದ್ಯಾರ್ಥಿಯ ಕಲಿಯುವವನ ವಿದ್ಯಾರ್ಥಿನ ತಕ್ಷಣ ನಮಗೆ ಚಿಕ್ಕವನ ಆಯುಷ್ಯದ ಸ್ತರಗಳು ಯೋಚನೆಗೆ ಬರ್ತವೆ. ಇಲ್ಲ, ಕಲಿಯುವವನು ಯಾವತ್ತೂ ಕಲಿಕೆಯಲ್ಲಿ ಬಾಲಕನು ಅಂತ ಹೆಸರು ಪಡುವವನಷ್ಟೇ. ಅವನು ಎಷ್ಟು ದೊಡ್ಡವನೇ ಇರಲಿ, ಎಂಥವನೇ ಇರಲಿ, ಕಲಿಯೋನಂದ ತಕ್ಷಣ ವಿದ್ಯಾರ್ಥಿಯು. ಅಂಥ ವ್ಯಕ್ತಿ ಗುರುಕುಲದಲ್ಲಿದ್ದಾಗ ಅವನಿಗೆ ಯಾವುದೇ ರೀತಿಯಾದ ಹೊರಗಿನ ಸಂಬಂಧವೇ ಇಲ್ಲ. ತದ್ಧಿತಪಃ ಅಂದದ್ದು ಅದಕ್ಕೆ. ಯಾವ ರೀತಿಯಿಂದ ತಪಸ್ವಿಗಳಿಗೆ ಗ್ರಾಮ್ಯದ ಊರಿನ ಸಂಪರ್ಕ ಇಲ್ಲವೋ ಹಾಗೆ ಅವನಿಗೆ ಅವನದ್ದೇ ಹೆತ್ತವರು ಸತ್ತರೂ ಅವನಿಗೆ ಸೂತಕ ಇಲ್ಲ, ಅವನಿಗೆ ವರ್ತಮಾನ ಇಲ್ಲ. ತಿಳಿದ್ರೂ ಹೋಗುವಂತಿಲ್ಲ, ಹೋಗುವುದೂ ಇಲ್ಲ. ಮತ್ತೆ ಯಾರೋ ಏನೋ ಮಾಡಿರ್ತಾರೆ, ಮತ್ತೆ ಮಾಡ್ತಾನೆ. ಇವನು ಹೋಗಿ ಏನು ಮಾಡ್ತಾನೆ? ದರ್ಭೆಯ ಪ್ರತೀಕವನ್ನು ಮಾಡಿಕೊಂಡು ತನ್ನ ಹೆತ್ತವರು ಅಂತ ಹೇಳಿ ಅಗ್ನಿಸ್ಪರ್ಶದಿಂದ ಹಿಡಿದು ಕ್ರಿಯೆ ಮಾಡ್ತಾನೆ. ಆಯಿತು, ಎಷ್ಟೇ, ಏನು ಪರವಾಗಿಲ್ಲ ಅಂತಾನೆ. ಅದಕ್ಕೆ ಕೃಷ್ಣ ಹೇಳಿದ್ದು, ಇಷ್ಟು ಕಷ್ಟ ಆಗುತ್ತೋ ಕೇಳಿದರೆ ಅಧ್ಯಯನ ಅಂದರೆ ಅದಕ್ಕೆ ಜ್ಞಾನ ಯಜ್ಞೇನ ಅಂದ. ಜ್ಞಾನ ಯಜ್ಞದ ಎದುರು ಯಾವ ಯಜ್ಞವೂ ಇಲ್ಲ. ಪಿತೃಮೇಧ ಮಾತೃಮೇಧ ಅದೇನು? ಅದೊಂದು ದಕ್ಷಿಣಾಗ್ನಿಯಲ್ಲಿ ಒಂದು ಶರೀರದ ಆಹುತಿ ಅಷ್ಟೇ ತಾನೇ. ಅದರಿಂದ ದೊಡ್ಡ ಸಂಗತಿಯನ್ನು, ನಿನಗೆ ಶರೀರ ಕೊಟ್ಟವರ ಶರೀರವನ್ನು ನೀನು ಅಗ್ನಿಗೆ ಕೊಡುವ ಒಂದು ಕಾರ್ಯ. ಅದಕ್ಕೆ ಏನು ಪ್ರತಿನಿಧಿ ಇಲ್ವೋ ಕೇಳ್ತಾನೆ ಕೃಷ್ಣ. ಇದೇ ಪ್ರತಿನಿಧಿ. ದರ್ಭೆಯ ಪ್ರತೀಕ ಅದಕ್ಕಿಂತ ಹೆಚ್ಚಿನ ಶುದ್ಧ ಪ್ರತೀಕ ಹೇಳಬಹುದು. ಅದನ್ನು ಕೃಷ್ಣ ಹೇಳಿದ, ಜ್ಞಾನಯಜ್ಞದ ಎದುರು ಯಾವುದಕ್ಕೂ ಬೆಲೆ ಇಲ್ಲ ಅಂದ. ಎಲ್ಲ ಕೆಲವು ಶಬ್ದಗಳು ಬಹಳ ಸಾಕೂತವಾಗಿ ಕೃಷ್ಣ ಹಾಕಿತ್ತು. ಅಧ್ಯಯನ ಎನ್ನುವುದೊಂದು ದೊಡ್ಡ ಯಜ್ಞ ಅಂದ. ಶ್ರೇಯಾನ್ನ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಅಂತ ಹಿಂದೆ ಹೇಳಿದ್ದ. ಎಲ್ಲ ಯಜ್ಞಕ್ಕಿಂತ ನನಗೆ ತುಂಬ ಇಷ್ಟ ಓದಿನ ಯಜ್ಞ ಅಂತ. ಏನು ಖರ್ಚು ಹೆಚ್ಚು ಇಲ್ಲ, ಹೊಗೆ ಜಾಸ್ತಿ ಬರುವುದಿಲ್ಲ, ಅಕ್ಕಪಕ್ಕದವರಿಗೆ ಚಂಡೆಯಲ್ಲಿ ಪೆಟ್ಟು ಕೊಡಬೇಕಾಗಿಲ್ಲ. ಚಂಡೆಯಲ್ಲಿ ಅಕ್ಕಪಕ್ಕದವರಿಗೆ ಪೆಟ್ಟು ಕೊಡೋದು ಬೇಕಾಗಿಲ್ಲ. ಅಂದರೆ ನಾವು ಹೋಮ ಹವನ ಎಲ್ಲ ಮಾಡಿಕೊಂಡ್ರೆ, ಪೂಜೆ ಪುನಸ್ಕಾರ ಇಟ್ಟುಕೊಂಡ್ರೆ ಅದಕ್ಕೋಸ್ಕರ ಸದ್ದುಗದ್ದಲವನ್ನು ಮಾಡ್ತೇವೆ. ಬೇಡದಿದ್ದರೂ ಅಕ್ಕಪಕ್ಕದವರಿಗೆ ಹೊಡೆದಾಗ ಆಗ್ತದೆ. ಆದರೆ ಜ್ಞಾನಯಜ್ಞ ಮಾಡುವುದಾದರೆ ಅದನ್ನೆಲ್ಲ ನಿಲ್ಲಿಸ್ತೇವೆ, ಬೇಡ ಹೇಳುತ್ತೆ. ನಾನು ವಸಂತ ಮಹಲಲ್ಲಿ ಪ್ರವಚನ ಮಾಡ್ತಿದ್ದಾಗೆ ಹೇಳಿದ್ದುಂಟು. ಅಲ್ಲಿ ನವಗ್ರಹ ಗುಡಿಯಲ್ಲಿ ಆರತಿ ಆಗ್ತಾನೇ ಇರುವುದು. ಬಂದವರೆಲ್ಲ ಗ್ರಾಚಾರಕ್ಕೆ ಒಂದು ಪೂಜೆ ಮಾಡಿಸ್ತಾರೆ. ನಮಗೆ ಗ್ರಾಚಾರ, ಅವರ ಗ್ರಾಚಾರ, ನಮಗೆ ಗ್ರಾಚಾರ. ನಾನು ಕೊನೆಗೆ ಒಂದು ದಿವಸ ಅವನ ಹತ್ರ, ಉಳಿದವರ ಹತ್ರ ಹೇಳಿಸಿದೆ, ಮೇಸ್ತ್ರಿ ಅವರ ಹತ್ರ ಎಲ್ಲ ಹೇಳಿಸಿದೆ, ಇಷ್ಟು ಗಂಟೆ ಹೊತ್ತಿನಲ್ಲಿ ಒಂದು ಅವ ಮಾಡುವುದು ಬೇಡ, ಕಾರ್ಯಕ್ರಮ ನಿಲ್ಲಿಸಲಿ ಅಂತ. ಅದಕ್ಕೆ ಬಂದವರು ಹೇಳುತ್ತಾರೆ, ಪೂಜೆ ಮಾಡಿದ ಆಗ್ತದೋ ಅಂತ ಅವನು ಹೇಳಿದ. ಪೂಜೆ ಮಾಡಲಿ, ಗಂಟಾಮಣಿ ಎಲ್ಲ ಆಡಿಸುವುದು, ಗಂಟೆ ಅಲ್ಲಿ ಬಡಿಯುವುದು ಬೇಡ ಅಂದೆ. ಅವನು ದೊಡ್ಡ ಪ್ರಶ್ನೆ ಅವನದ್ದು. ಅಲ್ಲ, ಪೂಜೆ ಮಾಡಿ ಅಂತಾರೆ, ಗಂಟಾಮಣಿ ಎಲ್ಲ ಆಡಿಸಬೇಡ ಅಂತಾರೆ, ಇದು ಹೇಗೆ ಆಗ್ತದೆ ಅಂತ. ಅವನಿಗೆ ಪೂಜೆ ಅಂದರೆ ಗಂಟಾಮಣಿ ಎಲ್ಲ ಆಡಿಸೋದು ಗೊತ್ತೇ ಇಲ್ಲ. ಅದು ಎಷ್ಟು ಕಲಿತು ಬಂದಿರ್ತಾರೆ ನೋಡಿ ಹೇಗಿರ್ತಾರೆ ಅಂತ. ಯಾವ ಕಾಲಕ್ಕೂ ಬದಲಾವಣೆ ಆಗದವರು ಇಷ್ಟೇ. ಗಂಟಾಮಣಿ ಎಲ್ಲ ಆಡಿಸದೆ ಪೂಜೆನಾಗ್ತದೆ ಅಂತ. ನಿಜವಾಗಿ ಪೂಜೆ ಅಂತ ಒಂದು ಇಟ್ಟುಕೊಂಡ್ರೆ, ದೇವರ ಆರಾಧನೆ ಇಟ್ಟುಕೊಂಡ್ರೆ ಅದರಲ್ಲಿ ಆರತಿಯೇ ಇಲ್ಲ.
ಯಾರವನಿಗೆ ಅರ್ಥ ಮಾಡಿಸ್ಬೇಕು ಅದನ್ನು? ಪೂಜೆಯಲ್ಲಿ ಆರತಿಯೇ ಇಲ್ಲ, ಮತ್ತು ಗಂಟಾವಣಿ ಯಾಕೆ ಅಲ್ಲಾಡಿಸ್ಬೇಕೀಗ? ಪ್ರಯೋಜನವೇ ಇಲ್ಲ. ಅಭಿಷೇಕಕ್ಕೆ ಗಂಟಾವಣಿ ಎಲ್ಲ ಆಡಿಸಲಿಕ್ಕೆ ಉಂಟು, ಧೂಪದೀಪಗಳಿಗೆಲ್ಲ ಉಂಟು, ಗಂಟಾವಣಿ ಎಲ್ಲಿ ಎಲ್ಲ ಉಂಟು ಅಂತ ವ್ಯವಸ್ಥೆ ಉಂಟು. ಆರತಿ ಎನ್ನುವುದೇ ಇಲ್ಲದಿದ್ದಾಗ ಅದನ್ನು ಪೂಜೆಯಲ್ಲಿ ದೊಡ್ಡ ಸಂಗತಿನೇ. ಆದ್ದರಿಂದ ಬರೋರದ್ದು ಗ್ರಾಚಾರ ಅದಕ್ಕೆ ಹೇಳಿದ್ದು ನಾನು. ಅದು ತಪ್ಪಿಸಲಿಕ್ಕೆ ಆಗಲಿಲ್ಲ, ಪರ್ಯಾಯದುದ್ದಕ್ಕೆ ನಡೆಯುತ್ತೆ. ಕೊನೆಗೂ ಎಷ್ಟು ಗ್ರಹಗಳಿಗೆ ಪ್ರೀತಿ ಆಯಿತೋ ಇಲ್ಲವೋ ಗೊತ್ತಿಲ್ಲ, ಯಾರಿಗೆ ಯಾರು ಬೈದಿದ್ದಾರೋ. ಗ್ರಾಚಾರ ಹೆಚ್ಚು ಮಾಡಿ ಈ ಹೊತ್ತಿನಲ್ಲೇ ಬಂದು ನೀನು ಪೂಜೆ ಮಾಡಿ ವಿಘ್ನ ಕೊಡುವುದರಿಂದ ಗರುಡ ಪುರಾಣ ಕಥಾ ವಿಘ್ನಕರ ಅಂತ ಹೇಳಿಕೊಂಡು ಪಾಪದ ಪಟ್ಟಿಯಲ್ಲಿ ಹಾಕಿಕೊಳ್ತದೆ. ಯಾರು ಭಗವಂತನ ಚಿಂತನೆಗೆ ಅಡ್ಡಿ ಬರ್ತಾನೋ ಅವನು ಇಂತಹ ನರಕದಲ್ಲಿ ಇಷ್ಟು ಸಮಯ ಇರ್ತಾನೆ ಅಂತ. ಇದು ಸ್ಪಷ್ಟ. ನಾನೇನು ಪಾಪ ಬರ್ತದೆ ಹೇಳುವುದರಲ್ಲಿ ನಾನು ಬೇಸರ ಪಡುವುದಿಲ್ಲ, ಬರ್ತದೆ. ಯಾರೆಲ್ಲ ಈ ರೀತಿಯ ವ್ಯವಸ್ಥೆಗಳಿಗೆ ಭಗವಂತನ ಇಷ್ಟವಾಗುವ ಜ್ಞಾನಯಜ್ಞಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ತಿಳಿದೋ ತಿಳಿದೆಯೋ ಜ್ಞಾತವೋ ಅಜ್ಞಾತವೋ ಅವರು ಅನ್ಯಾಯ ಮಾಡಿದ್ದಾರೋ ಅವರು ಜ್ಞಾತಾಜ್ಞಾತ ಪ್ರೇತ ಸಂಸ್ಕಾರಗಳಲ್ಲಿ ಅರ್ಹರಾಗಿ ಸೇರ್ತಾರೆ. ಮಾತಾಡುವಾಗೇ ಇಲ್ಲ. ಅದು ಕೃಷ್ಣನೇ ಹೇಳಿದ, ಕೃಷ್ಣ ಗರುಡನೇ ಹೇಳಿದ ಗೆರೆ ಅದು. ಇದು ಕೃಷ್ಣ ಅರ್ಜುನನೇ ಹೇಳಿದ ಗೆರೆ. ಅದನ್ನು ಎಲ್ಲ ಯಜ್ಞಗಳಿಗಿಂತ ನನಗೆ ತುಂಬ ಇಷ್ಟ ಅರಿವಿನ ಯಜ್ಞ ಅಂತ. ಅದಕ್ಕೆ ಅವನು ಯಜಮಾನ ಯಜ್ಞಕ್ಕೆ. ಯಾರು? ಶಿಷ್ಯ. ಗುರುಗಳ ಹತ್ತಿರದಲ್ಲಿ ದೊಡ್ಡ ಸ್ಥಿತಿಯಲ್ಲಿ ಕೂತ್ಕೊಳ್ಳುವವನು, ನಿಜವಾಗಿ ಪಡೆಯುವವನು. ಎಷ್ಟು ವ್ಯತ್ಯಾಸ ನೋಡಿ. ಉತ್ತಮರ್ಣ ಅಧಮರ್ಣ ಅಂತ. ನೀಡುವವನು ಗುರು, ಪಡೆಯುವವನು ಶಿಷ್ಯ. ಪಡೆಯುವವನು ನಿಜವಾಗಿ ಒಬ್ಬ ಸಾಲಗಾರನಂತೆ ಪಡಿಲಿಕ್ಕೆ ಕೂತಿದ್ದಾನೆ, ಸಾಲ ಪಡೀಲಿಕ್ಕೆ ಕೂತಿದ್ದಾನೆ. ಇವ ನಿಜವಾಗಿ ಕೊಡುವವ ಯಜಮಾನ, ದೃಷ್ಟಿಯಲ್ಲಿ ನಮ್ಮಲ್ಲಿ ದನಿ ಇಂಥವನು. ಆದರೆ ಕೃಷ್ಣ ಹೇಳುತ್ತಾನೆ, ದಕ್ಷಿಣೆ ಅವನು ಕೊಡೋದಿಲ್ವ? ದಕ್ಷಿಣೆ ಬೇಡ ಅಂತೇನೆ ಅಂತಾನೆ ಗುರು. ಭಾಳ ಚೆನ್ನಾಗಿದೆ. ದಕ್ಷಿಣೆ ಬೇಡ, ಯಾರಿಗೆ ಬೇಕು ದಕ್ಷಿಣೆ ಅಂತ? ಅಯ್ಯ, ದಕ್ಷಿಣೆ ನೀನು ಕೇಳೋ ದಕ್ಷಿಣೆ ಅಲ್ಲ. ಗುರುಗಳು ಕೆಲವೊಮ್ಮೆ ಗಲಾಟೆ ಮಾಡಿದ ಶಿಷ್ಯನಿಗೆ ದಕ್ಷಿಣೆ ಹೇಳಿದ್ದುಂಟು. ಆ ಕುತ್ಸ ವರತಂತುವಿನ ಶಿಷ್ಯ, ಆ ವರತಂತು ಗುರುಗಳಿತ್ರ ಎಲ್ಲ ಪಾಠ ಕೇಳಿದ ನಂತರ ಹೋಗ್ತೇನೆ ಅಂದ. ಇರಯ್ಯ ಅಂದರು. ಎಂಥ ದಕ್ಷಿಣೆ ಕೊಡಲಿಕ್ಕೆ ಹೇಳುತ್ತಾನೆ? ಬೇಡಯ್ಯ ಅಂತಾರೆ ಅವರು. ಕೊನೆಗೆ ನೀವು ಹೇಳದೆ ಹೋಗುವುದಿಲ್ಲ, ನೀನು ಹೋಗು ಅಂದರು. ಕೊನೆಗೆ ಹೋಗುವುದಿಲ್ಲ ಅಂದವ. ನಾನು ದಕ್ಷಿಣೆ ಕೊಡದೆ ಹೋಗುವುದಿಲ್ಲ ಅಂತ. ಕೊನೆಗೆ ಎಂತ ಕೊಡಬೇಕು? ಇವು ಬಿಡುವುದಿಲ್ಲ, ದಿನ ಕೇಳೋದು, ಗುರುಗಳೇ ದಕ್ಷಿಣೆಯನ್ನು ಕೊಡಲಿ. ನೀನು ಆನೆಯ ಮೇಲೆ ನಿಂತು ಕಾಯಿನ್ ಎಸೆದ್ರೆ ಎಷ್ಟು ಎತ್ತರಕ್ಕೆ ಹೋಗ್ತದೆ, ಅಷ್ಟು ಎತ್ತರದ್ದು ನನಗೆ ದುಡ್ಡಿನ ರಾಶಿ 14 ಕೊಡಬೇಕಂತ ಅಂತ. ಆಯಿತು ಅಂದ ಇವ, ಸೀದ ಹೋದ. ಆಗ ರಘು ಮಹಾರಾಜ ಅಂದರೆ ರಾಮನ ಪೂರ್ವಿಕ, ಅಯೋಧ್ಯೆಯ ಅರಸ, ಶಿಷ್ಯ ನಿಂತರೆ ಅಲ್ಲಿ ರಾಜ ಬಂದದ್ದು ನೋಡಿ, ಋಷಿಗಳು ಬಂದದ್ದು ನೋಡಿ ಮಣ್ಣಿನ ಗಡಿಗೆ ತಂದು ಕಾಲು ತೊಳಿತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ. ನಾನು ಕೇಳಲಿಕ್ಕೆ ಬಂದದ್ದು ಅಷ್ಟು ಗಾತ್ರದ ದುಡ್ಡು, ಇವನ ಕೈಯಲ್ಲಿ ಮಣ್ಣಿನ ಹೆಂಟೆ. ಮಾತಾಡೋದು ಬೇಡ ಅಂದ, ಸೀದಾ ಹೊರಟ. ಸೀದಾ ಹೊರಡಲಿಕ್ಕಿಲ್ಲ, ವಿಷಯ ಹೇಳು ಅಂದ. ವಿಷಯ ಇಷ್ಟೇ, ಗುರುದಕ್ಷಿಣೆ ಅಂದ. ಕೊಡ್ತೇನೆ ಅಂದ. ಎಷ್ಟು? ಇಷ್ಟು ಅಂದ. ಅಷ್ಟೇ ಅಂತಾನೆ ಅವನು. ರಾತ್ರಿ ಸೇನಾಪತಿಗಳನ್ನು ಕರೆದಿದ್ದಾನೆ, ಶಿಷ್ಯ ಬಂದಿದ್ದಾನೆ, ಗುರುದಕ್ಷಿಣೆ ಕೊಡಲಿಕ್ಕುಂಟು. ನಿನ್ನೆ ತಾನೇ ವಿಶ್ವಜಿದ್ಯಾಗ ಮುಗಿಸಿ ನಾನು ಎಲ್ಲವನ್ನು ವಿಶ್ವಜಿದ್ಯಾಗದಲ್ಲಿ ಸರ್ವಸ್ವವನ್ನು ದಾನ ಮಾಡೋದು ಅಂತ ಕ್ರಮ ಮಾಡಿಯಾನೆ. ಇಲ್ಲ, ಬೊಕ್ಕಸ 0 ಅದು ತುಂಬಿಸಬೇಕು. ಅದಕ್ಕೆ ಒಳ್ಳೆಯ ಮುಹೂರ್ತವನ್ನು ಪುರೋಹಿತರು ಕೊಡಬೇಕು, ಸೈನ್ಯ ತಯಾರಾಗಬೇಕು. ನಾವು ಕುಬೇರನಲ್ಲಿಗೆ ಲಗ್ಗೆ ಸಂಪತ್ತು ತರಲಿಕ್ಕೆ, ರಾಜರಿಗೆ ಎಲ್ಲಿ ಬೇಕಾದರೂ ಸೀಮೋಲ್ಲಂಘನ ಮಾಡಲಿಕ್ಕುಂಟು. ಆಯಿತು ಅಂದ. ಮುಹೂರ್ತ ಹೇಳಿದ್ದಾರೆ, ಹೊರಡುವುದು ಅಂತಾಗಿದೆ. ಅಲ್ಲಿ ಕುಬೇರನಿಗೆ ದುಸ್ವಪ್ನಗಳಾಗಿ ಅವನು ದೇವತೆಗಳೂರನ್ನು ಕೇಳಿದ್ದಾನೆ ಎಂತ ಮಾಡಲಿ ಅಂತ. ಅವನು ಬರೋದು ಸಂಪತ್ತಿಗೆ, ನೀನು ಬೊಕ್ಕಸು ತುಂಬಿಸಿಡು, ಮಾತಾಡಲಿಕ್ಕಿಲ್ಲ ಅಂತಾನೆ. ಯುದ್ಧ ಬೇಡ ಅಂತ. ಸರಿ, ಯುದ್ಧದಲ್ಲಿ ಸೋಲುವುದು ಖಾತ್ರಿ, ನಾವು ಸಂಪತ್ತು ಲೂಟಿ ಆಗತ್ತೆ, ಅದರ ಬದಲಿಗೆ ನಾವೇ ತುಂಬಿಸಿಬಿಟ್ರೆ. ಅವನು ಬೆಳಿಗ್ಗಿನ ಮುಹೂರ್ತ ಕೊಟ್ಟಿದ್ದಾನೆ. ಅದಕ್ಕಿಂತ ಮೊದಲೇ ಬೊಕ್ಕಸ ಇಲ್ಲಿ ತುಂಬುವ ಶಬ್ದ ಕೇಳಿದೆ. ಕಾವಲುಗಾರ ಹೇಳಿದ್ದಾನೆ. ರಾಜ ಬಾಗಿಲು ತೆರೆದು ನೋಡಿದ್ದಾನೆ. ಒಳ್ಳೆಯದಾಯಿತು, ಯುದ್ಧ ಬೇಡ ಅಂದ. ಯುದ್ಧ ನಿಂತಿತು. ಮರುದಿನ ಶಿಷ್ಯನನ್ನು ಪಾದಪೂಜೆ ಮಾಡಿ ತಗೊಂಡೋಗಿ ಸಂಪತ್ತು ಅಂದ. ಎಷ್ಟುಂಟು ಕೇಳಿದ. ಗೊತ್ತಿಲ್ಲ, ನಿನಗೆ ಎಷ್ಟು ಬೇಕು ತೊಗೊಂಡೋಗು, ಗುರುಗಳ ದಕ್ಷಿಣೆಗೆ ತಂದದ್ದು ಅಂದ. ಹೆಚ್ಚು ಬೇಡ ಅಂತಾನವ. ಮತ್ತು ನನಗೆ ಯಾಕೆ ಹೆಚ್ಚು ಬೇಕು ಅಂದ. ನಾನು ನಿನಗೋಸ್ಕರ ತರಿಸಿದ್ದೇನೆ, ನನಗೆ ಬೇಡ ಅಂದ ರಾಜ. ಅವನು ನನಗೆ ಬೇಡ ಅಂತಾನವನು. ಏನಾದರೂ ಗುರುಗಳಿಗೆ ಅಲ್ವಾ, ಏನಾದರೂ ಮಾಡಿಕೊಳ್ತಾರೆ, ತಗೊಂಡೋಗು ಅಂದ. ಗಾಡಿಯಲ್ಲಿ ಕಳಿಸಿಕೊಟ್ಟು. ಗುರುಗಳು ಎಷ್ಟುಂಟು ಅಂದರು. ಹೆಚ್ಚಿದ್ರೆ ಬೇಡ ಅಂತಾರೆ ಅವರು ಸಹ. ಎಲ್ಲ ಬೇಡ ಅನ್ನುವವರೇ ಇರುವುದು. ಆದ್ದರಿಂದ ಗುರುಗಳು ಒಂದೊಮ್ಮೆ ಬೇಡ ಹೇಳಿದರೆ ಏನು ಕತೆ ದಕ್ಷಿಣೆಯಲ್ಲಿ ಕೇಳಿದರೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ದಕ್ಷಿಣ ಜ್ಞಾನ ಸಂದೇಶ. ಶಿಷ್ಯರು ಕೊಡುವ ದಕ್ಷಿಣೆ ಯಾವುದು ಕೇಳಿದರೆ ಅವರು ಪರಂಪರೆಯನ್ನು ಉಳಿಸುವುದು.
ಪ್ರಚಾರದಲ್ಲಿ ಇಡುವುದು, ಅದನ್ನು ನಡೆಸಿಕೊಡುವುದು ಇಷ್ಟೆ. ಅಂದ ಗುರುಗಳು ದಕ್ಷಿಣೆಯನ್ನು ಪಡಿತಾರೆ, ಸಿಕ್ಕಿ ಬೀಳುತ್ತಾರೆ. ಅವನು ಬೇಡ ಹೇಳಿದರೂ ಗುರುಗಳಿಗೆ ದಕ್ಷಿಣೆ ಸಂದಾಯ ಆಗತ್ತೆ. ಆದ್ದರಿಂದ ಯಾವ ಕಾಲದಲ್ಲಿಯೂ ಶಿಷ್ಯ ಯಜಮಾನ ಸ್ಥಾನಕ್ಕೆ ಅವನು ಬಂದುಬಿಟ್ಟ. ಮುಂದೆ ಅವನು ದಕ್ಷಿಣೆ ಕೊಡ್ತಾನೆ, ಹೆಚ್ಚು ಕೊಡ್ತಾನೆ. ಕೇಳುವುದಕ್ಕಿಂತ ಕೇಳಿಸಿಕೊಂಡದ್ದಕ್ಕಿಂತ ಹೇಳಿಸಿಕೊಂಡದ್ದಕ್ಕಿಂತ ಹೆಚ್ಚಿನ ಬಾಪ್ತು ಅವನಿಂದ ಮುಂದಕ್ಕೆ ಸಂದಾಯ ಆಗಲಿಕ್ಕೆ ಇರುವುದರಿಂದ ಅವನು ಅತ್ಯಂತ ಎತ್ತರದವನಾದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಜ್ಞಾನಯಜ್ಞವನ್ನು ನಡೆಸಿಕೊಡುವಲ್ಲಿ ಯಜಮಾನನಾಗಿ ನಿಂತ ಶಿಷ್ಯನಿಗೆ ಹೆಚ್ಚಿನ ಮೌಲ್ಯ ಇದೆ ಅಂತ ಕೃಷ್ಣ ಅಧ್ಯಕ್ಷತೆ ಅಂತ ಹೇಳುವ ಮೂಲಕ ಇದು ಅಧಿಕವಾಗಿ ಅವನು ನನಗೆ ಇಷ್ಟಕ್ಕಾಗ್ತಾನೆ, ನನ್ನನ್ನು ಪೂಜಿಸಿದಂತಾಗುತ್ತೆ ಅಂತ ಅವನ ಸ್ಥಾನಮಾನವನ್ನು ಹೇಳಿ, ಯಜಮಾನ ವರ್ಗ ಕಲೀಲಿಕ್ಕೆ ಅಂತ ಅಲ್ಲದಿದ್ದರೆ, ಕಲಿಯುವವರಾದರೆ ಹೋಗಲಿಕ್ಕಿಲ್ಲ, ಕೇಳದೆ ಬಿಡಲಿಕ್ಕಿಲ್ಲ, ಬಂದು ಹೋಗುವವರಿಗೆ ಅದಕ್ಕೇನು ನಿರ್ಬಂಧ ಇಲ್ಲ. ಆದ್ದರಿಂದ ಶ್ರೋತೃವರ್ಗ ಅಂತ ಒಂದು ಬೇರೆ ಉಂಟೀಗ, ಅದನ್ನು ಇಟ್ಟುಕೊಳ್ತಾನೆ ಕೃಷ್ಣ. ಅವರು ಹೇಗಿರುತ್ತಾರೆ? ಕೇಳುಗರು ಅಂತ. ಅವರು ಕಲಿಯುವವರು ಅಂತಲ್ಲ. ಕೇಳುವುದು ಒಂದು ಕಲಿಕೆ ಆಗ್ಬೋದು, ಆದರೆ ಕಲಿಯುವುದು ಬೇರೆ ಅಂತ ನಿನ್ನೆ ಹೇಳಿದ್ದೇನೆ. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿಕೊಂಡು ಅವನು ಶಿಷ್ಯನಾಗಿ ನಿಂತು ಅವನ ಸೇವೆ ಮಾಡಲೇ ಉಳಿದುಕೊಂಡು ಎಲ್ಲವನ್ನು ಒಪ್ಪಿಸಿ ಅವನಿಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡು ಇರುವಂಥದ್ದನ್ನು ಕಲಿಕೆಯಲ್ಲಿ ಹೇಳುತ್ತಾನೆ. ಅದಕ್ಕೆ ಬೇಕಾಗಿರತಕ್ಕ ದೀಕ್ಷಾ ವಿಧಾನ ಇದೆ, ಸುಮಾರು ನಮೂನೆಗಳಿವೆ, ಶಾಸ್ತ್ರೀಯವಾದ ತಾಂತ್ರಿಕವಾದ ಪ್ರಕ್ರಿಯೆಗಳಿವೆ. ಶ್ರೋತೃಗಳು ಹಾಗಲ್ಲ, ಯಾವ ಪಯಣಿಗನೂ ಶ್ರೋತ್ರ ಆಗ್ಬೋದು, ಯಾವ ಕಾಲಕ್ಕೂ ಎಲ್ಲಿಯೂ ಅವನು ಶ್ರೋತ್ರ ಆಗ್ಬೋದು. ಆದ್ದರಿಂದ ಒಟ್ಟಿಗೆ ಹೊರಗೆ ಕೇಳುವಂತೆ, ಹೊರಗೆ ಸಿಗುವಂತೆ ನೀನು ಹೇಳು, ಯಾರಾದರೂ ಒಪ್ಪಿ ಕೇಳಲಿಕ್ಕೆ ಬರಬಹುದು, ಮುಂದುವರಿಸು, ಇದರಿಂದ ಏನೂ ಹಾನಿ ಇಲ್ಲ. ಅದರಲ್ಲಿ ಯಾರನ್ನು ಬೇಕಾದರೂ ಪುರಸ್ಕಾರ ಮಾಡಿಕೊಂಡು ಎದುರಲ್ಲಿಟ್ಟುಕೊಂಡು ಹೇಳು. ಆದ್ದರಿಂದ ಸೀತೆಯಲ್ಲಿ ಮಾತಾಡಿದ ರಾವಣ, ನಿನಗೆ ಸಮಯ ಕೊಟ್ಟಿದ್ದೇನೆ, ಇನ್ನೊಂದು 2 ತಿಂಗಳು, ಮತ್ತೆ ನಾನು ನಿನ್ನನ್ನು ನೀನು ಒಪ್ಪುವುದಿಲ್ಲ ಅಂತಾದರೆ ರಾಕ್ಷಸಿಯರ ಹತ್ರ ತಿನ್ನಲಿಕ್ಕೆ ಕೇಳುತ್ತೇನೆ ಅಂತ ಜೋರು ಮಾಡುತ್ತಾನೆ. ಆಗ ಇವಳು ಮಾತಾಡುವುದಿಲ್ಲ, ಉತ್ತರಿಸಬೇಕು ಅಂತ ಅವನು ಒತ್ತಾಯಪಡಿಸಿದಾಗ ತೃಣಮಂತರ ತಕೃತ್ವ ಹೇಳ್ತಾನೆ, ಒಂದು ಹುಲ್ಲು ಕಡ್ಡಿಯನ್ನು ಎದುರಿಟ್ಟು ಮಾತಾಡ್ತಾನೆ. ನಾನು ನಿನಗೆ ಹೇಳುವುದಲ್ಲ, ನಿನ್ನ ಹತ್ರ ಹೇಳುವುದಿಲ್ಲ, ನಿನ್ನ ಹತ್ರ ಮಾತಾಡಲಿಕ್ಕಿಲ್ಲ, ನೀನು ನನಗೆ ಪರಪುರುಷ ಇದ್ದಾಗೆ, ಪ್ರಯೋಜನ ಇಲ್ಲ, ಆದ್ದರಿಂದ ನಾನು ಮಾತಾಡುವುದು ಹುಲ್ಲಿನ ಹತ್ರ ಅಂತ. ಅದು ಹೇಳೋದಿಲ್ಲ ಇಷ್ಟು, ಅವನನ್ನು ನೋಡಿ ಹೇಳದೇ ಅದು ತೋರಿಸಿಕೊಟ್ಟದ್ದು ತನ್ನ ಪ್ರಯೋಗದಿಂದ. ಆದ್ದರಿಂದ ಒಂದೊಮ್ಮೆ ಗುರುಗಳು ವಿದ್ಯೆಯ ಜ್ಞಾನದ ಪರಮೋಚ್ಚವಾದ ಸಂಗತಿಗಳ ದಾನವನ್ನು ಮಾಡುವಲ್ಲಿ ಕೇಳಲಿಕ್ಕೆ ಯಾರೋ ಏನೋ ಹೇಗೋ ಇದ್ದಾರೆ ಅಂತ ಹೆದರಿಕೊಳ್ಳುವಂತಿಲ್ಲ. ಅವನು ಏನನ್ನಾದರೂ ಯಾರನ್ನಾದರೂ ಎದುರಲ್ಲಿಟ್ಟುಕೊಂಡು ಯಾವ ಸಂಗತಿಯನ್ನು ಹೇಳಬಹುದು. ಆದ್ದರಿಂದ ಯಾರನ್ನು ಓಡಿ ದೂಡಿ ಯಾವ ಪ್ರಸಂಗವೂ ಶಾಸ್ತ್ರೀಯವಾಗಿ ಇವತ್ತಿನವರೆಗೆ ತಿಳಿದವರ ಮಟ್ಟಿನಲ್ಲಿ ನಡೆಯಲಿಲ್ಲ. ತಿಳಿದವರ ಮಟ್ಟಿನಲ್ಲಿ ನಡೆಯುವುದರಲ್ಲಿ ಅರ್ಥ ಇಲ್ಲ, ಎರಡಾಗಿ ಪ್ರಯೋಜನ ಇಲ್ಲ. ಹಾಗಾಗಿ ಹಿಂದೆ ಇಂಥವರಿಗೆ ಅಧ್ಯಯನ ಮಾಡಲಿಕ್ಕೆ ಬಿಡಲಿಲ್ಲ, ಅಂಥವರನ್ನು ಅರ್ಧಚಂದ್ರ ಪ್ರಯೋಗ ಮಾಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಕೊಡದೆ ಕಾಯಿಸಿದ್ದಾರೆ. ಏನು ಪ್ರಸಂಗವೇ ಇಲ್ಲ. ಯಾರಿಗೆ ಹಂಬಲ ಇದೆ, ಯಾರಿಗೆ ತಾಳ್ಮೆ ಇದೆ, ಅಂಥವರ ಕೈಯಲ್ಲಿ ಯಾವತ್ತೂ ಸಹ ಭಗವಂತನ ತತ್ವ ಸಿಕ್ಕಿದೆ. ಇಷ್ಟೇ. ನಮಗೆ ತಾಳ್ಮೆ ಇಲ್ಲ, ಬೇಕು ಅಂತ ಆಸೆ ಇಲ್ಲ, ಹಂಬಲ ಇಲ್ಲ, ಮತ್ತೇನು. ಆದ್ದರಿಂದ ನಮ್ಮ ಕೈಯಲ್ಲಿ ಸಿಗಲಿಲ್ಲ. ಅದನ್ನು ಸಿಕ್ಕಿದ್ದನ್ನೇ ನಾವು ಸಿಕ್ಕಿಲ್ಲ ಅಂತ ಬೊಬ್ಬೆ ಹೊಡ್ಕೊಂಡೇವಷ್ಟೇ, ಪ್ರಯೋಜನ ಇಲ್ಲ. ಆದ್ದರಿಂದ ಎಲ್ಲರಿಗೂ ಕೇಳಿಸುವಂತೆ, ಎಲ್ಲರಿಗೂ ಸಿಗುವಂತೆ ಯಾವತ್ತೂ ನಡೆಯಬೇಕು. ಇದನ್ನು ಹೇಳ್ತಿದ್ರು ಮೊನ್ನೆವರೆಗೂ. ನಾನು ಎಲ್ಲ ಕಡೆ ಹೇಳುವುದುಂಟು, ಅನೇಕ ದೇವಾಲಯಗಳ ಒಳ್ಳೆಯ ಜಗಲಿಗಳು ಜ್ಞಾನದ ಸತ್ರವಾಗಿ ಮೊನ್ನೆಗೆ ಹೊರಗಿತ್ತು. ಯಾವತ್ತಿಗೆ ಈ ಮೈಕು ಆನಂತರ ಕ್ಯಾಸೆಟ್ಟು ಧ್ವನಿ ಸುರಳಿಗಳು ಪ್ರತ್ಯಕ್ಷ ಆದವೋ ಆವತ್ತಿನಿಂದ ಸತ್ತಿತು, ಎಲ್ಲ ಸತ್ತಿತು. ಯಾವ್ಯಾವುದನ್ನು ಯಾರಿಗಾರಿಗೆ ಆಗುವುದು. ನಾನು ಮೊನ್ನೆ ಹೇಳಿದ್ನಲ್ಲ, ತೋರಣ ಕಟ್ಟು ಮತ್ತು ಇನ್ನೊಂದು ಬಿಚ್ಚು, ಇಂಥ ಪದ್ಯಗಳೇ ಜಾಸ್ತಿ. ಏನು ನಾಯಿಮರಿ ಪದ್ಯದಂಥ ಶಬ್ದಗಳನ್ನು ಹಾಕಿದ್ದಾರೆ. ನಿಜವಾಗಿಯೂ ನಾನು ಬೇಕಾದರೆ ಕೇಳಿಸ್ತೇನೆ ಅಂತಹ ಪದಗಳನ್ನು, ಅಂತಹ ಧಾಟಿಗಳನ್ನು, ಅಂತಹ ವರಸ್ಯಗಳು ಎಲ್ಲ ಅಂಥದ್ದೇ. ಹಾಗಾಗಿ ಯಾವತ್ತಿನಿಂದ ಧ್ವನಿ ಸುರಳಿ ಬಂತೋ ಆವತ್ತಿನಿಂದ ಪಾಪದ ಮೂಟೆಗಳು ದೇವಸ್ಥಾನಗಳಲ್ಲಿ ಹೆಚ್ಚಾದವು. ಆ ಹಾಡಿದವ ಹಾಳೋ ಅರ್ಥ ಇಲ್ಲದ್ದೋ ಹಾಡಿದವನನ್ನು ಯಾರೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೋ ಉಪಯೋಗಿಸಿಕೊಳ್ಳುತ್ತಾರೋ ಅವನಿಗೆ ಗೊತ್ತಿಲ್ಲದೆ, ಆರ್ಟಿಸ್ಟಿಗೆ ಗೊತ್ತಿಲ್ಲದೆ ಉಪಯೋಗಿಸಿಕೊಂಡರೂ ಹೋಗಿ ಮುಡ್ತದೇ ಅವನನ್ನು, ಪಾಪ ತಟ್ಟಿಯೇ ತಡ್ತದೆ. ಬಹಳ ಕಷ್ಟ ಅಂತ. ಯಾರ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳದ ಒಂದು ಶಾಬ್ದಿಕವಾದ ಮಲಿನ ವಾಸ್ತವವಾದದ್ದು. ನೀವು ಆಹಾರದಲ್ಲಿ ದೋಷ ಹಾಕಿದರೆ ಒಂದೇ ದಿನದಲ್ಲಿ ಕರಗುತ್ತೆ. ಔಷಧದಲ್ಲಿ ಆದರೂ ಕರಗಿಸಬಹುದು ಮತ್ತೆ,
ವಿಪರಿಣಾಮ ಆದರೆ ಶಾಬ್ದಿಕವಾದ ದೋಷ ಯಾವ ಕಾಲದಲ್ಲಿ ಅಳಿಸ್ಲಿಕ್ಕಾಗುವುದಿಲ್ಲ. ಅದರಿಂದ ಪರಿಣಾಮ ಹೆಚ್ಚಾಗತ್ತೆ. ಅಜ್ಞಾನಕ್ಕೆ, ವಿಪರೀತ ಜ್ಞಾನಕ್ಕೆ, ಸಂಶಯಕ್ಕೆ ಅದು ಎಡೆ ಮಾಡಿಕೊಡ್ತದೆ. ಇದರಿಂದ ಅವನು ದಾರಿ ತಪ್ಪುವ ಸಾಧ್ಯತೆ ಇರ್ತದೆ. ಅದನ್ನೇ ಸರಿ ಅಂತ ಒಪ್ಪಿಕೊಳ್ಳಿ ಆಗಿದೆ. ಈಗ ಜನ ಅದನ್ನೇ ಸರಿ ಅಂತ ಇಟ್ಟುಕೊಂಡಿದ್ದಾರೆ. ನಮ್ಮ ದೇವರಿಗೆ ಆಚಾರ್ಯ ಪ್ರತಿಷ್ಠಿತವಾದ ತಾನೇ ಕೆತ್ತಿ ಮುಟ್ಟಿಸಿಕೊಟ್ಟಿರತಕ್ಕ ಆ ಕೃಷ್ಣನಿಗೆ ಬೆಳಿಗ್ಗೆ ಏಳಯ್ಯ ಉತ್ತಿಷ್ಟ ಅಂತ ಹೇಳಲಿಕ್ಕೆ ಒಂದು ನಾಲಿಗೆ ಜೀವಂತವಾದ್ದಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತಿನವರೆಗೂ ನಾನು ಅದನ್ನು ಆಕ್ಷೇಪ ಮಾಡ್ತಾನೇ ಇದ್ದೇನೆ. ಬೆಳಿಗ್ಗೆದ್ದು ಒಬ್ಬರು ಸ್ವಾಮಿಗಳೇ ನಿಂತು ಉತ್ತಿಷ್ಟ ಹೇಳಬಾರ್ದ ಕೇಳೋದು ನಾನು. ನನಗೆ ಆ 8 ಸ್ವಾಮಿಗಳ ಆಚಾರ್ಯರ ಶಿಷ್ಯರ ಕಲ್ಪನೆ ಅಲ್ಲಿಯೇ ನಿಂತದ್ದು ನಾನು ಕಂಡಿದ್ದೇನೆ. ಒಂದೊಂದು ಮಣ್ಣಿನ ಕೋಣೆಗಳು, ಎತ್ತರದ ಜಗಲಿಗಳು ಎಲ್ಲ ನೆನಪಿದೆ ನನಗೆ. ಅಲ್ಲೇ ಇದ್ದಾಗ ಒಂದು ಸ್ವಾಮಿಗಳು ಬೆಳಿಗ್ಗೆದ್ದು ದೇವರನ್ನು ಹೊರಗಿಂದ ಉತ್ತಿಷ್ಟ ಹೇಳಿ ಕರೆಯುವುದು, ಇನ್ನೊಬ್ಬರು ದೀಪ ಇಟ್ಕೊಂಡು ಒಳಗೋಗಿ ನಿಂತು ದೀಪ ಸರಿ ಮಾಡಿ ಮತ್ತೊಬ್ಬರಿಗೆ ಸ್ನಾನಕ್ಕೆ ಅವಕಾಶ ಮಾಡಿಕೊಡು. ಒಂದೊಂದು ಮಠಗಳಲ್ಲಿ 3 ಸ್ವಾಮಿಗಳಿದ್ದ ಕಾಲ ಅದು. ಬಹಳ ಅದ್ಭುತವಾಗಿ ಪ್ರತಿಯೊಬ್ಬರೂ ಸೇರಿ ಎಲ್ಲ ನಮ್ಮದೇ ದೇವರ ಸೇವೆ. ಹೇಗೆ ಮೋಕ್ಷದ ಬಗ್ಗೆ ನಾವು ಮಾತಾಡುವಾಗ ಹೇಳುತ್ತೇವೆ, ಯಾರು ಮಾಡ್ತಾರೆ ಅಲ್ಲಿ ಕೆಲಸದವರು ಅಂತ, ಎಷ್ಟು ಸಂಬಳ ಅವರಿಗೆ, ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಮತ್ತು ಶಿಫ್ಟ್ ಡ್ಯೂಟಿ ಯಾರಿಗೆ, ಬರೆದಿಟ್ಟು ಯಾರು ಹೋಗ್ತಾರೆ, ವಾಚ್ಮ್ಯಾನ್ ಯಾರು ಅಂತ. ಅಯ್ಯ ಸ್ವಯಮಿಂದಿರೈವ ಪತಿಮಾನಕರಿ ಗೃಹಕರ್ಮ ಯತ್ರ ಕುರುತೆ ಸುತರಾಮ್ ಅಂದು ನಾರಾಯಣ ಪಂಡಿತರು ಮೋಕ್ಷವ ಆಚಾರ ಹತ್ರ ಕೇಳಿ ಹೇಳಿದ್ದೇನೆ. ಏನು ಅಲ್ಲಿಲ್ಲ, ರಮೆಯಲ್ಲದೆ ಇನ್ಯಾರಿಲ್ಲ. ಯಾಕೆ? ಅದು ದೇವರ ಕೆಲಸ, ಉಳಿದವರಿಗೆ ಬಿಡುವುದೇ ಇಲ್ಲ ಅವಳು. ಎಲ್ಲಿ ಪುಣ್ಯ ಹೋಗುತ್ತೋ, ಎಲ್ಲಿ ತನಕ ಕಮ್ಮಿ ಆಗುತ್ತೋ ಅವಳಿಗೆ ಕಮ್ಮಿ ಆಗೋದಿಲ್ಲ. ತುಂಬಿದ ಕೊಡ ಆಕೆ ವಿಭೂತಿಮಯಿ. ಅಂಥ ವ್ಯಕ್ತಿಗೂ ಇನ್ನೊಬ್ಬರಿಗೆ ಹಂಚಲಿಕ್ಕೂ ಅವರ ಯೋಗ್ಯತೆಯಿಂದ ಹೆಚ್ಚು ಕೊಡಲಿಕ್ಕಿಲ್ಲ ಅಂತ. ಅವರಿಗೆಲ್ಲ ಅಲ್ಲಿಯೇ ಪೂಜೆ ಪುನಸ್ಕಾರ ಮಾಡುವ ಜಾಗ, ತಾಣ, ಸ್ಥಾನಗಳು ಈಚೆಗಿಲ್ಲ. ಅನ್ನ ದೇವರ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಅದೇನು ಅರ್ಥ ಅಷ್ಟು ಸ್ಪಷ್ಟ ಇಲ್ಲ. ಎಲ್ಲವೂ ಅವಳಾಗಿ, ಪ್ರತಿಯೊಂದು ಅವಳೇ ಆಗಿ, ಬೀಸುವ ಚಾಮರವೂ ಅವಳೇ, ಬೀಸುವವಳು ಅವಳೇ, ಅದರ ದಂಡವೂ ಅವಳೇ, ಅದರ ಗಾಳಿಯೂ ಅವಳೇ, ಗಾಳಿಯೂ ಅವಳಾಗಿ. ಮತ್ತೆ ಎಲ್ಲಿಯಾದರೂ ಪ್ರಾಣದೇವರು ಬಂದರೆ ಮತ್ತೆ ಗಾಳಿಯೂ ಅವಳಾಗಿ, ಬೀಸು ದಂಡವೂ ಅವಳಾಗಿ, ವ್ಯಜನವೂ ಅವಳಾಗಿ, ತಾನೂ ನಿಂತು ಅದರಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ. ಹಾಗಿರುವಾಗ ಈ ಕೃಷ್ಣನ ಆ ಬಹಳ ಅದ್ಭುತವಾದ ವಸ್ತುವಿನ ಸೇವೆಯಲ್ಲಿ ನಾವೇ ಸೇರಿಕೊಂಡ್ರೆ, ಅವನಿಗೆ ಅಭಿಷೇಕಗೈವ ನೀರು ನಾವು ತಂದು ಹಾಕುವ, ಆ ಪಾತ್ರೆಯನ್ನು ನಾವು ತೊಳೆದಿಡುವ, ಅವನಿಗೆ ಹೊತ್ತಿಸುವ ದೀಪ ನಾವು ಮಾಡುವ, ಅವನಿಗೆ ಬೇಕಾದ ಪಂಚಾಮೃತಿಗೆ ಹಾಲು ನಾವು ಕರೆಯುವ. ಯಾಕೆ ಆಗುವುದಿಲ್ಲ? ಬೇರೆಲ್ಲ ಮಾಡ್ತೇವೆ ನಾವು, ಪರ್ಕಡಿ ಕೆಲಸ 1000 ಮಾಡ್ತೇವೆ. ದನದ ಕೆಚ್ಚಲಿನ ಹಾಲು ಕರೆದು ದೇವರ ಅಭಿಷೇಕಕ್ಕೆ ಬೇಕಾದ ಒಂದಷ್ಟು ಹಾಲು ತರಲಿಕ್ಕೆ ಬರುವುದಿಲ್ಲ ನಮ್ಮ ಕೈಯಲ್ಲಿ. ಇದು ನಮ್ಮ ಸೇವೆ. ಇದಿಲ್ಲ, ಇವತ್ತೇನಿಲ್ಲ. ಇಡೀ ಮಂತ್ರಾಕ್ಷರ ಕೊಡುವುದಲ್ಲಿ ನಮ್ಮ ಎಲ್ಲ ತೋಳ್ಬಲ ಸತ್ತು ಹೋಗ್ತಾ ಉಂಟು. ಅಂದರೆ ಏನರ್ಥ? ಪ್ರಯೋಜನ ಏನು ಕೇಳಿದ್ರು, ಇದು ವಾಸ್ತವ. ಅಂದ ಕೃಷ್ಣ ತನ್ನ ಸೇವೆಯಲ್ಲಿ ಒಂದು ಜೀವಂತವಾದ ನಾಲಿಗೆ, ನಾಮಾವಳಿಗೆ, ಅರ್ಚನೆಗೆ. ನಾಳೆ ಅರ್ಚನೆಯು ಮಿಷನ್ ಇಟ್ಟುಬಿಟ್ರೆ ಅದು ಮಾಡ್ತದೆ, ಹೀಗೆ ತೆಗೆದಾಗ್ತದೆ ಅಷ್ಟೇ, ತನ್ನಷ್ಟೇ. ನಾನು ಆವತ್ತೇ ಹೇಳಿದ್ದೇನೆ, ಒಂದು ಯಂತ್ರ ಆಗಿ ಬಿಟ್ಟರೆ ರಥಬೀದಿಯಲ್ಲಿ ಟ್ರ್ಯಾಕಲ್ಲಿ ರಥ ಹೋಗ್ತದೆ. ಸ್ವಿಚ್ ಒತ್ತಿದ್ರೆ ಸೇವೆಯವರು, ಅದರಲ್ಲಿ ಫಾಸ್ಟ್ ಬಟನ್, ಸ್ಪೀಡ್ ಅಥವಾ ಲೋವರ್ ಸ್ಪೀಡ್ ಎಲ್ಲ ಮೀಡಿಯಮ್ ಎಲ್ಲ ಇರ್ತದೆ. ಅದು ದುಡ್ಡಿಗೆ ಸಮನಾಗಿ ಮೆಲ್ಲ ಹೋಗಬೇಕಾದ್ರೆ ಮೆಲ್ಲ ರಥ, ಬೀಸಾದರೆ ಬೀಸು ಹೋಗ್ತದೆ. ಹೇಗೆ ಬೇಕಾಗಿ ಒಂದು ಸುತ್ತು ಹೋಗಿ ಬರ್ತದೆ, ಆಯ್ತಾ? ಇಲ್ಲ, ತನ್ನಷ್ಟಕ್ಕೆ. ನಾವು ಅದೇ ಮಾಡ್ತೇವೆ, ನಾಳೆ ಮಾಡುತ್ತೇವೆ. ಈಗ ಯಾವುದೆಲ್ಲ ದೇವರ ಸೇವೆಯಲ್ಲಿ ನಿಂತ ಹತ್ತಿರದ ಸೇವೆಯೋ ಆ ಮಂತ್ರಗಳನ್ನೆಲ್ಲ ನಾವು ಮೆಷಿನಿಗೆ ಕೊಟ್ಟು ಬಿಟ್ಟೆವು. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಏನು ಪ್ರಯೋಜನ ಇಲ್ಲ. ಅವುಗಳು ವೇದ ಪಾರಾಯಣ ಅವುಗಳು ಮಾಡ್ತವೆ, ಪವಮಾನ ಅಭಿಷೇಕ ಆಗ್ತದೆ, ಅದು ಸಾಮವೇದ ಹೇಳ್ತದೆ, ವಾ ಹೇಳ್ತಾ ಇರ್ತದೆ. ಎಂತ ಅದಕ್ಕಂತೂ ಗೊತ್ತೇ ಇಲ್ಲ, ಕೇಳುವವರಿಗೆ ಮೊದಲೇ ಗೊತ್ತಿರೋದಿಲ್ಲ, ಹೇಳುಗನಿಗಂತೂ ಜೀವ ಇಲ್ಲ. ಇನ್ಯಾರಿಗೆ ಬೇಕಯ್ಯ? ದೇವರು ಸಹ ಅಂತಾನೆ, ಅಯ್ಯ ಹಣೆ ಬರವೇ ಅಂತ ಯೋಚನೆ. ಅವನು ಸಾಮದಲ್ಲಿ ಸಮನಾಗಿ ನಿಂತಿದ್ದಾನೆ. ಸಾಮನಾಮಾಸವು ಸಮತ್ವಾತ್ ಸರ್ವದೇಹಿನಾಮ್ ಅಂತಾನೆ ಅವನು. ನಾನು ಎಲ್ಲ ಒಂದೇ ಬಗೆಯಾಗಿ ಬಿಟ್ಟಿದ್ದೇನೆ. ತಾಮಸ್ಸರು ಯಾವ ನೆಲೆಯಲ್ಲಿ ನಿಂತು ಸಾತ್ವಿಕ ಪ್ರವೃತ್ತಿಯಲ್ಲಿ ನಿಲ್ಲಬೇಕಾದ ಸಾತ್ವಿಕರು ಅನಿಸಿಕೊಳ್ಳೋರು ತಾಮಸರಂತೆ ನಿಂತಿದ್ದರೆ ನಾನೇನು ಮಾಡಲಿ ಅಂತ ನಾವು ಇದನ್ನು ಉಲ್ಲೇಖ ಮಾಡಿದ್ದು. ಹಾಗಾಗಿ ಲೋಕಕ್ಕೆ ವಿಷಯ ತಿಳಿಯುವಂತೆ ಇದ್ದು ಅವರು ಒಳಗೆ ಬರುವಂತಾಗಿದ್ದಾಗ ಶ್ರವಣದ ಮಾಧ್ಯಮ ಎನ್ನುವುದು ಕಲಿಕೆಗಿಂತ ಭಿನ್ನ ಆಗುತ್ತೆ. ಅದರಲ್ಲಿ ಬಲಾತ್ಕಾರ ಇಲ್ಲ, ಪರಿಪೂರ್ಣ ವಿಷಯದ ಧೋರಣೆಯೋ ಹೇರಣೆಯೋ ಇಲ್ಲ, ಪ್ರತಿಯೊಂದನ್ನು ತಿಳ್ಕೊಂಡು ಮುಂದರಿಬೇಕು ಎನ್ನತಕ್ಕ ಕ್ರಮಬದ್ಧತೆ ಇಲ್ಲ. ಅಂತೂ ಮುಂದುವರಿತದೆ.
ಅಲ್ಲಿ ಇಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಂತ ಹೇಳಿಕೊಂಡು ಒಂದು ರೀತಿಯ ಯಾಯಾವರ ವೃತ್ತಿ ಅಂತ, ಸಿಕ್ಕಿದ್ದಲ್ಲಿ ಸಿಕ್ಕಿದ್ದನ್ನು ಪಡೆಯುವಂತೆ ಇರತಕ್ಕ ಒಂದು ಶ್ರವಣ, ಅದರಲ್ಲಿ ಯಾವುದೋ ಒಂದು ರೀತಿಯ ಅಷ್ಟು ಯೋಗ್ಯತೆಯ ಆನಂದ. ಅಂಥವನಿಗೂ ಸಹ ನನ್ನ ನೆಲೆಯಲ್ಲಿ ಆಸರೆ ಇದೆ ಅಂತಾನೆ ಕೃಷ್ಣ. ಅದು ವಿಶೇಷ. ಯಾವುದೇ ಒಂದು ಕ್ರಮಬದ್ಧತೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದವನಿಗೂ ನನ್ನ ವಿಷಯ ಕಿವಿಗೆ ಬಿತ್ತ ಅವನು ಮುಕ್ತ ಅಂತ ಅರ್ಥ ಅಂತಾನೆ ಕೃಷ್ಣ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಆದರೆ ಕೇಳಲಿಕ್ಕೆ ಎರಡು ಬೇಕು ಅಂತಾನೆ. ಅದೇನು ಎರಡು ಕೇಳಿದರೆ, ಒಂದು ಬೇಕು ಒಂದು ಬೇಡ. ಒಂದು ಶ್ರದ್ಧೆ ಬೇಕು, ಒಂದು ಅಸೂಯೆ ಬೇಡ, ಇಷ್ಟೇ. ಹೇಗೆ ಬರಬೇಕು ಅಂತ ಹೇಳ್ತಾನೆ, ಎರಡು ಇರಬೇಕು ಅಂತ ಹೇಳಲಿಕ್ಕೋಸ್ಕರ ಹೇಳ್ತಾನೆ. ಒಂದು ಬಿಟ್ಟಿರಬೇಕು, ಒಂದು ಹಿಡಿದಿರಬೇಕು. ಇವತ್ತು ನಮ್ಮದು ಆಚೀಚಾಗಿದೆ. ಶ್ರದ್ಧೆ ಬಿಟ್ಟು ಬಂದಿರ್ತೇವೆ, ಅಸೂಯೆ ಹೊತ್ತು ತಂದಿರ್ತೇವೆ. ಅಯ್ಯ ಕೂತ್ಕೊಳ್ಳುವಾಗಲೇ ಅಸೂಯೆ ಕಾಣ್ತದೆ, ನಾನು ಮೊದಲು ಕೂತ್ಕೊಳ್ತೇನೆ, ಅಲ್ಲಿ ನಮ್ಮನ್ನು ಕುಳ್ಳಿರಿಸಬೇಕು, ಅದು ದೊಡ್ಡ ಕುರ್ಚಿ ನಮಗೆ ಇರಬೇಕು, ಅದರಲ್ಲೇ ಮುಗಿದೋಯ್ತು ಇಡೀ. ಮತ್ತೆ ಅಷ್ಟರಲ್ಲಿ ಆಗುವಾಗ ಕೋಪ, ತಾಪ, ಶಾಪ ಎಲ್ಲ ಆಗಲಿಕ್ಕೆ ಹೋಗಿ ಬರುವುದೇ ಇಲ್ಲ, ನಾನೊಂದು ಹೋಗಿ ಆಗಿರ್ತದೆ. ಯಾರಿಗೆ ಬೇಕು ಬರಲಿಕ್ಕೆ ಹೇಳಿದ್ದು? ನಮ್ಮ ಕಿವಿಗೆ ಕೇಳಬೇಕಾದ್ರೆ ಬರಬೇಕು. ಎಲ್ಲಿ ಕೂತರೆ, ಹೇಗೆ ಕೂತರೆ ಕೇಳುತ್ತದೆ ಸಮವಾಗಿ, ಅಷ್ಟು ಜಾಗ ನಮಗೆ ಅಷ್ಟೇ, ಅದರ ಆಚೆಗೆ ಏನಿಲ್ಲ, ಮತ್ತೇನೂ ಅಲ್ಲ. ಈ ಮೈಗೂ ನನ್ನ ಪಕ್ಕದಲ್ಲಿ ಕೂತು ಏನು ಸಾಧನೆ ಮಾಡಿತು? ಏನಿಲ್ಲ, ಅದರ ಕವರ್ ಒಂದು ಕೇಸ್ ಒಂದು ಹೋಗ್ಬೋದು ಕೊನೆಗೆ, ಮಾತಾಡ್ತಾ ಮಾತಾಡ್ತಾ ಇನ್ನೇನಾಗೋದಿಲ್ಲ. ಅಂದ ಪಕ್ಕದಲ್ಲಿ ಕೂತದ್ದರಿಂದ, ಮೆತ್ತನೇ ಕೂತದ್ದರಿಂದ ಹತ್ತಿರವೇ ಆಗಿಬಿಟ್ಟಿದೆ ಮೋಕ್ಷ ಎನ್ನುವುದು ಯಾವ ಕಾಲಕ್ಕೂ ನಮಗೆ ಸಾಧ್ಯ ಇಲ್ಲ. ದೂರದಲ್ಲಿ ಕೂತದ್ರಿಂದ ನಾನು ತಡವಾಗಿ ಒಳಗೋಗಲಿಕ್ಕೆ ಉಂಟು ಎನ್ನುವ ಅಳುಮೋರೆಯೂ ಬೇಕಾಗಿಲ್ಲ. ಕಿವಿಗೆ ಚೆನ್ನಾಗಿ ಕೇಳುವಂತೆ, ಮನಸ್ಸಿಗೆ ಒಳ್ಳೆಯ ಮುದ ಕೊಡುವಂತೆ, ನಾವು ನಮ್ಮನ್ನು ಅರ್ಥೈಸಿಕೊಳ್ಳುವಂತೆ ಆದರೆ ಸಾಕು. ಅದನ್ನ ಕೃಷ್ಣ ಮೊದಲು ಹೇಳ್ತಾನೆ, ಅಸೂಯೆ ಒಂದು ಬಿಡಿ ಅಂತಾನೆ. ನಮ್ಮ ಯಾಕೆ ಹೇಳ್ತಾನೆ, ಯಾವ ಕಾಲದಲ್ಲಿಯೂ ಒಳಗಿದ್ದದ್ದನ್ನು ವಾಂತಿ ಮಾಡಿ ಬನ್ನಿ, ಹೊರಗಿದ್ದದ್ದನ್ನು ಸ್ವೀಕಾರ ಮಾಡಲಿಕ್ಕಾಗತ್ತೆ ಅಂತ. ಅಸೂಯೆ ಎನ್ನುವುದು ಒಳಗಿದ್ದದ್ದು, ಒಳಗಿದ್ದನ್ನು ಬಿಡಿ ಅಂತಾನೆ ಕೃಷ್ಣ, ಹೊರಗಿದ್ದನ್ನು ಇಟ್ಟುಕೊಳ್ಳಿ ಅಂತಾನೆ. ಬರುವಾಗ ಅವನು ಹೇಳ್ತಾನೆ, ಖಾಲಿ ಮಾಡಿ ಬನ್ನಿ, ತುಂಬಿಕೊಂಡು ಹೋಗಿ. ನಾವು ತುಂಬಿಕೊಂಡು ಬರ್ತೇವೆ, ಖಾಲಿ ಮಾಡಿ ಹೋಗ್ತೇವೆ. ಅದೇ ಹೇಳ್ತಾನೆ. ಯಾರು ಇನ್ನೊಬ್ಬರಿಗೆಲ್ಲ ಬೈದು ಹೇಳಿ ಅವರ ಕಿವಿಯೆಲ್ಲ ಕೊರೆದು. ನನ್ನ ತಂಗಿಯೊಬ್ಬಳು ಇಲ್ಲಿ ಪ್ರವಚನಕ್ಕೆ ಬರ್ತಿದ್ಲಿ ಇನ್ನು, ಅವಳು ನನ್ನ ಹತ್ರ ಹೇಳೋದು, ಅಣ್ಣ ನಾನೀಗ ಬರುವುದೇ ಬಿಟ್ಟಿದ್ದೇನೆ. ಯಾಕೆ? ಅದು ಪಕ್ಕದವರನ್ನು ಕೊರೆದು ಅದು ಅವಳದ್ದು ಅಕ್ಕ, ಮತ್ತೆ ಯಾರಲ್ಲ, ಕೊರೆದು ನನ್ನ ಕಿವಿಯನ್ನು ಕಟ್ಟೆ ಮಾಡಿಬಿಟ್ಟಿದ್ದಾನೆ, ನಾನು ಬರುವುದೇ ಬಿಟ್ಟಿದ್ದೇನೆ, ಮನೆಯಲ್ಲಿ ಕೇಳೋದು ಅಂದವಳು. ವಿಚಿತ್ರ, ಅಷ್ಟಾಗಿ ಹೋಗ್ತದೆ. ಬಂದು ಇಲ್ಲಿ ಕೊನೆಗೆ ಇನ್ನೊಬ್ಬರ ಕಿವಿ ತಿನ್ನುವುದೇ ಆಗುತ್ತೆ ಹೊರತು ಮತ್ತೇನಾಗೋದಿಲ್ಲ. ಹೊಟ್ಟೆಯಲ್ಲಿದ್ದ ಅಸೂಯೆ ಬೆಂಕಿ ಅದು ಬುಗಿಲೆದ್ದು ಮತ್ತೊಬ್ಬರನ್ನು ಸುಡುವಷ್ಟು ಬಂದರೆ ಕೃಷ್ಣ ಹೇಳ್ತಾನೆ, ದಮ್ಮೆ ಅದೊಂದು ಬಿಟ್ಟು ಬಾ ಅಂದ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣಿಯಾದಪಿ ಯೋನರ. ಕೇಳುವಾಗ ಕಿವಿ ಸುಂದರವಾಗಿರಬೇಕು, ಕಿವಿಯಲ್ಲಿ ಹೊಗೆ ಬರ್ತಾ ಇರಬಾರ್ದು. ಒಳಗೆ ಕೂತ ಅಸೂಯೆಯ ಹೊಟ್ಟೆ ಕಿಚ್ಚಿನ ದಾವ ಅದು ಕಿವಿಯಲ್ಲಿ ಹೊರಗೆ ಬರ್ತಾ ಇದ್ದರೆ ಒಳಗೆ ಯಾವ ಶಬ್ದ ಹೋಗುವುದಿಲ್ಲ. ಹೋದ ಶಬ್ದ ಎಲ್ಲ ಕರಟಿ ಹೋಗಿರ್ತದೆ, ಮುರುಟಿ ಹೋಗಿರ್ತದೆ, ಸುರುಟಿ ಹೋಗಿರ್ತದೆ. ಅದು ಎಂತಂದು ಗೊತ್ತಾಗಲ್ಲ, ಬಿಚ್ಚಲಿಕ್ಕೆ ಆಗುವುದೇ ಇಲ್ಲ ಈ ಜನ್ಮದಲ್ಲಿ. ಮತ್ತು ಯಾವ ಜನ್ಮದಲ್ಲಿಯೂ ಮತ್ತೆ ಕಿವಿ ಸರಿಯಾಗುವುದಿಲ್ಲ. ಒಮ್ಮೆ ಕಿವಿ ಒಳಗಿಂದ ಗಾಳಿ ಹೊರಗೆ ಬಂದರೆ, ಹೊರಗಿನ ಗಾಳಿ ಒಳಗೋಗಿದ್ರೆ ಬರೀ ಚೆನ್ನಾಗಿ ಆಗ್ತದೆ, ಒಂದು ರೌಂಡ್ ಓಡಿದ್ರೆ ಸಾಕಾಗುತ್ತೆ, ಸಮ ಆಗುತ್ತೆ. ಹೊರಗಿನ ಗಾಳಿ ಒಳಗೋದ್ರೆ ಪರವಾಗಿಲ್ಲ, ಹೋಗ್ತದೆ. ಒಳಗಿನ ಗಾಳಿ ಹೊರಗೆ ಬಂದರೆ ಮತ್ತೆ ಸರಿಯಾಗುವುದಿಲ್ಲ. ನಾವು ಅಷ್ಟು ದಪ್ಪನೆಯ ವ್ಯಕ್ತಿಯಾಗಿ ಬಿಟ್ಟಿದ್ದೇವೆ. ಅದನ್ನು ಮೊದಲು ಕೃಷ್ಣ ಹೇಳುತ್ತಾನೆ, ಕಿಚ್ಚನ್ನು ಅಲ್ಲಿ ಹೊರಗೆ ಹಾಕಿ ಬಾ ಅಂದ. ಒಳಗೆ ಬಾ. ಮತ್ತೆ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ಅಂದದು ಮೊದಲೇ ಭಾಗವತ ಮಣೆ ಇಡುವಾಗಿ ಹೇಳಿತ್ತು. ಯಾರಿಗೆ ಇಲ್ಲಿ ಮಣ್ಣನೆ ಕೇಳಿದರೆ ಮೊದಲು ಇಲ್ಲಿ ನಿಜವಾದ ಮಣ್ಣನೆ ಮತ್ಸರ ಇಲ್ಲದ ಸಜ್ಜನರಿಗೆ ಅಂತ. ಅಂಥವರು ಇರ್ತಾರಯ್ಯ, ಬೇಕಾದಷ್ಟು ಇರ್ತಾರೆ ಅಂದ. ಹೊಟ್ಟೆ ಕಿಚ್ಚಿನಲ್ಲೇ ಸಾಯುವವರಿದ್ದಾರೆ. ಇಲ್ಲಿ ನೆಲಕ್ಕೆ ಬಂದಂದಿನಿಂದ ಹೊಟ್ಟೆಯಲ್ಲಿ ಕಿಚ್ಚನ್ನು ಹೊತ್ತುಕೊಳ್ಳುತ್ತಾರೆ. ಇನ್ನೊಬ್ಬರ ತಟ್ಟೆಯಲ್ಲಿ ನುಂಗುವ ಚಟ ಅವರದ್ದು. ತಮ್ಮ ತಟ್ಟೆಯಲ್ಲಿದ್ದು ವಾಂತಿ ಮಾಡುವಷ್ಟಿದೆ, ಆದರೂ ಮತ್ತೊಬ್ಬರ ತಟ್ಟೆಯಲ್ಲಿ ತಿನ್ನಲಿಕ್ಕೆ ಹೋಗ್ತಾರಲ್ಲ, ಇಂಥ ಚಟದವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ತಲೆಯಲ್ಲಿ ಹೊತ್ತುಕೊಳ್ಳಲಿಕ್ಕೆ ನಮಗೆ ಎಷ್ಟಾಗುತ್ತೋ ಅಷ್ಟೇ ಹೊರತು ನಾವು ಯಾವ ಜಾಯಮಾನದಲ್ಲಿ ಹೊಟ್ಟೆ ಕಿಚ್ಚು ಬಿಟ್ಟರೆ ಇನ್ನೊಬ್ಬರ ಹಾಗೆ ಆಗಲಿಕ್ಕೆ ಆಗುವುದಿಲ್ಲ. ಮತ್ತೊಬ್ಬರದ್ದು ನಿಲ್ಲಿಸಲಿಕ್ಕೂ ಬರುವುದಿಲ್ಲ, ಅವರಂತೆ ನಮಗಾಗಲಿಕ್ಕೂ ಆಗುವುದಿಲ್ಲ. ಆದ್ದರಿಂದ ಶ್ರೋತೃಗಳಲ್ಲಿರಬೇಕಾದ ಒಂದು ಪರಮೋಚ್ಚವಾದ ಗುಣ ಕೃಷ್ಣ ಹೇಳುತ್ತಾನೆ. ಯಾವ ವಿಷಯದಲ್ಲಿಯೂ, ಯಾರ ವಿಷಯದಲ್ಲಿಯೂ, ಯಾವ ಕಾಲದಲ್ಲಿಯೂ, ಎಲ್ಲಿಯೂ ಹೊಟ್ಟೆಯ ಕಿಚ್ಚನ್ನೊಂದು ಮಾಡಬೇಡ, ಅಸೂಯೆ ಬೇಡ, ಅಷ್ಟೇ ಅಂದ. ಅದರಿಂದ ಸೂಯ ಅಂದರೆ ಒಂದು ರೀತಿಯಿಂದ ಹಿಂಸೆ ಅಂತ, ಅಸೂಯ ಅಂದರೆ ಹಿಂಸೆ ಇಲ್ಲದಿರುವುದು ಅಂತ. ಅದು ಬೇಡ ಅಂದರೆ ಯಾರಿಗೂ ಹಿಂಸೆ ಮಾಡುವುದು ಬೇಡ ಅಂತ ಹೇಳಲಿಕ್ಕೆ ಹೋದದ್ದು. ಅತ್ರಿ
ಮತ್ತು ಅನಸೂಯ ಅವರಿಬ್ಬರ ಮನೆಯಲ್ಲಿ ದೇವರು ಬಂತು. ಅದನ್ನು ಹೆಂಗಸು ಹೇಗಿರಬೇಕು ಅಂದರೆ ಅವಳು ಅಸೂಯೆ ಬಿಟ್ಟಿರಬೇಕು ಅಂತ, ಮತ್ತು ಗಂಡಸು ಹೇಗಿರಬೇಕು ಅಂದರೆ ಅವನು ಶ್ರದ್ಧಾವಂತನಾಗಿರಬೇಕು. ಅದನ್ನು ಅತ್ರಿ ಮತ್ತು ಅನಸೂಯರ ದಾಂಪತ್ಯದ ಕಥೆಯನ್ನು ಹೇಳ್ತದೆ. ಅದು ಭಗವಂತನ ಅಭಿಪ್ರಾಯಕ್ಕೆ, ಅವನ ಆವಿರ್ಭಾವಕ್ಕೆ, ದತ್ತನ ಪ್ರಾತ್ಯಕ್ಷಿಕೆಗೆ ಅದು ಹೇಳಿದ್ದು. ಬಹಳ ಸುಂದರವಾದಂತಹ ಚಿಂತನೆ. ನಾನು ದತ್ತನ ಬಗ್ಗೆ, ಪುರಾಣಗಳ ಬಗ್ಗೆ ಹುಡುಕುವಾಗ ರೋಚಕವಾದದ್ದು ಕೆಲವೊಮ್ಮೆ ಕಾಣಲಿಕ್ಕೆ ಸಿಗುವುದುಂಟು. ಹಾಗೆ ಹುಡುಕ್ತಾ ಅವನು ಹೇಗಿದ್ದಾನೆ ಅಂತ ಕೇಳಿದರೆ ಅವ ಹೇಳಿದ, ವಾಮಪಾದ ಧೃತ ಶೇಷೆ ದಕ್ಷಪಾದ ಕೂರ್ಮಪೃಷ್ಠೆ ಅಂತ. ಬಲಗಾಲನ್ನು ನೆಲದ ಕೂರ್ಮದ ಮೇಲೆ ಇಟ್ಟಿದ್ದಾನೆ, ವಾಯುಕೂರ್ಮದ ಮೇಲೆ. ಎಡಕಾಲನ್ನು ನೆಲ ಹೊತ್ತ ಶೇಷನ ತಲೆ ಮೇಲಿದ್ದಾನೆ. ಇಂಥದ್ದು ಒಂದು ದತ್ತನ ರೂಪಚಿಂತನೆ. ದತ್ತಾತ್ರೇಯ ದ್ವಿಭುಜ ಅಂತ ಹೇಳಿಕೊಂಡು, ಇದು ಅಗ್ನಿಪುರಾಣದ ಗೆರೆ. ನನ್ನ ನಾಗ ಸಮೀಕ್ಷೆಯಲ್ಲಿ ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಅನೇಕ ಚಿಂತನೆಗಳು ಹೊಸದಾಗಿ ಆ ರೀತಿಯಾಗಿ ಭಗವಂತ ದತ್ತನಾಗಿ ನಮ್ಮ ಕೈಗೆ ಸಿಗುವವನಾಗಬೇಕಾದ್ರೆ ಅಸೂಯೆ ಬಿಟ್ಟಿರಬೇಕು, ಶ್ರದ್ಧೆ ಇದ್ದಿರಬೇಕು. ಶ್ರದ್ಧಾವಾನ್ ಶ್ರನ್ನಾಂ ಆಸ್ತಿಕ್ಯ ಬುದ್ಧಿ ಸ್ಯಾತ್. ಮೊದಲು ನಮಗೆ ಬರುವುದೇ ನಡಾವಳಿಯಲ್ಲಿ ಅತ್ಯಂತ ಅಸಡ್ಡೆತನ, ಬೇಡ ಅಂತ ಕಾಣುವುದು, ಹಾಗೆಯೇ ಏಕೆ ಎಂದು ಅನಿಸುವುದು, ಅದರ ಮೇಲೆ ವಿಪರೀತವಾದ ಪ್ರೀತಿ ಇಲ್ಲ, ಸಾಂಪ್ರದಾಯಿಕವಾದ ಮೌಲ್ಯವನ್ನಿಟ್ಟುಕೊಂಡು ಬಂದು ಅನಿವಾರ್ಯ ಕ್ಷಣದಲ್ಲಿ ಮಾಡುವ ಹಾಗೆ ನಡೆಸ್ತೇವೆ. ಅದಕ್ಕೆ ಮೊದಲು ಹೇಳ್ತಾನೆ ಕೃಷ್ಣ, ನೀನು ಮೊದಲಿಗೆ ನಿನಗೆ ಗೊತ್ತಿಲ್ಲದ್ದು ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟದ್ದನ್ನು ಹೌದು ಅಂತ ನಂಬಿಕೊಂಡು ಮುಂದಡಿಯಿರಿ ಅಂದಾನೆ. ಮೊದಲು ಬೇಕಾದದ್ದು ನಮಗೆ ಕಣ್ಣಿಗೆ ಕಾಣದ್ದು, ಇನ್ನೊಬ್ಬರಿಗೆ ಹೊಳೆಯುವಂಥದ್ದಾದರೂ ಸಿಕ್ಕಿದ್ದಾದರೂ ಇರಲಿಕ್ಕೆ ಸಾಧ್ಯತೆ ಇರುವುದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವುದು, ತೋರಿಸಲಿಕ್ಕೆ ಬರುವುದಿಲ್ಲ. ನೀನು ನೋಡಿದ್ಯಾ ನರಕ, ನನಗೆ ಯಾಕೆ ನೀನು ನರಕ ಸಿಗ್ತದೆ ಹೇಳ್ತಿ? ಕೇಳಿದರೆ ಯಾರ ಹತ್ರ ಉತ್ತರ ಇಲ್ಲ. ಅಂಥವನಿಗೆ ಇನ್ನೊಂದು ಎರಡು ಹೇಳಬಹುದು, ಹೌದು ನೀನು ನರಕಕ್ಕೆ ಯೋಗ್ಯ, ಹೋಗಿಬಿಡು ಅಂತ ಅಷ್ಟೆ, ಮತ್ತೇನು ಹೇಳಲಿಕ್ಕಾಗುತ್ತೆ. ಅದನ್ನು ಸ್ವರ್ಗ ನರಕಗಳ ಬಗ್ಗೆ, ಪುಣ್ಯ ಪಾಪಗಳ ಬಗ್ಗೆ, ಧರ್ಮ ಅಧರ್ಮಗಳ ಬಗ್ಗೆ, ಮಾಡಿರತಕ್ಕಂಥ ಕ್ರಿಯೆಗೆ ಆಗುವ ಮುಂದಿನ ಪ್ರತಿಕ್ರಿಯೆ ಬಗ್ಗೆ, ಜನ್ಮಾಂತರಗಳ ವ್ಯವಸ್ಥೆಯ ಬಗ್ಗೆ ನಾವು ಯಾರಿಗೂ ಮನದಟ್ಟು ಮಾಡುವಷ್ಟು ಪ್ರತ್ಯಕ್ಷ ಸಾಧ್ಯತೆ ಇಲ್ಲ, ನಮ್ಮಲ್ಲಿ ಆಗುವುದಿಲ್ಲ. ನಾರದರಾದರೆ ಜುಟ್ಟಿಡ್ಕೊಂಡು ಎಳ್ಕೊಂಡು ಹೋಗಿ ನರಕದಲ್ಲಿ ತೋರಿಸಿ ತಂದಿಟ್ಟಾರು, ಇದು ನರಕ ನೋಡು, ಎಲ್ಲರನ್ನು ಕಂಡಿಯಾ, ಈಗ ಬಾ ಅಂತ. ನಮಗಾಗುವುದಿಲ್ಲ. ಅನ್ನ ಮೊದಲಿಗೆ ಹೇಳ್ತಾನೆ ಶ್ರದ್ಧಾವಾನ್ ಅಂತಾನೆ. ನಿನಗಲ್ಲದ ಗೊತ್ತಿಲ್ಲದ ಸಂಗತಿಗಳು ಹಿಂದಿನವರಿಗೆ ಗೊತ್ತಿದ್ದದ್ದನ್ನು ದಾಖಲೆ ಮಾಡಿದ್ದನ್ನು ಒಪ್ಪಲಿಕ್ಕೇನು ತಪ್ಪಿಲ್ಲ ತಾನೆ ಅಂತ ಒಪ್ಪಿಕೋ. ಆದ್ದರಿಂದ ಯಾವುದೋ ಸಾಧ್ಯತೆಗಳು ನಿನ್ನ ಬದುಕಿನಲ್ಲಿ ಆಗುವ ಬಗೆಗಳಿರ್ಬೋದು, ಅದರಿಂದ ನೀನು ಮುಂದುವರಿಸಬಹುದು ಅನುಭವದಿಂದ. ಮತ್ತೊಬ್ಬರ ಅನುಭವದಿಂದ ನಾನು ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವ ಹಠ ಮಾಡಿದರೆ ಯಾವ ಕಾಲಕ್ಕೂ ಎರಡನೇ ಹಂತಕ್ಕೆ ನೀನು ಬರುವುದಿಲ್ಲ, ಅದುವೇ ಅಸೂಯೆಯಾಗಿ ಉಳಿತದೆ ಅಂತಾನೆ. ಆದರೆ ಇನ್ನೊಬ್ಬರು ಮಾಡುವುದು ನಮಗೆ ಇಷ್ಟ ಆಗುವುದಿಲ್ಲ, ನಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇದನ್ನೇನು ಮಾಡಲಿಕ್ಕಾಗುತ್ತೆ. ಆದ್ದರಿಂದ ಮೊದಲು ನೀನು ಎಲ್ಲವನ್ನು ಇಷ್ಟ ಅಂತ ಮಾಡಿಕೋ, ಶ್ರದ್ಧೆಯನ್ನು ವಹಿಸಿಕೋ, ಮುಂದಡಿ ಇಡು ಅಂತಾನೆ. ಧರ್ಮಕರ್ಮಗಳಲ್ಲಿ, ದೇವರ ವಿಷಯದಲ್ಲಿ, ಅದು ಒಂದರಲ್ಲಿ ಅಲ್ಲ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ, ಸಾಂಸಾರಿಕವಾಗಿ ಎಲ್ಲಿಯೇ ಆಗಲಿ ಅಸಡ್ಡೆಯಿಂದ ಯಾವುದನ್ನು ನಡೆಸಲಿಕ್ಕಿಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ಸುಖ ಸ್ವರೂಪನಾದ ಭಗವಂತ ನನಗಿದ್ದು ಅಲ್ಲಿಂದ ಅನುಗ್ರಹಕ್ಕೆ ಕಾರಣನಿದ್ದಾನೆ ಎನ್ನುವ ನೆಲೆಯಲ್ಲೇ ನಾವು ಮುಂದಡಿಡಬೇಕು. ಅದಕ್ಕೋಸ್ಕರ ದ್ವೇಷಿಸುವಂತಿಲ್ಲ. ಆದ್ದರಿಂದ ಶ್ರದ್ಧಾವಾನ್ ಅನಸೂಯಷ್ಟೇ ಎನ್ನುವಲ್ಲಿ ರಾಗ ಮತ್ತು ದ್ವೇಷ ಇದು ಎರಡನ್ನು ಉಲ್ಲೇಖ ಮಾಡ್ತಾನೆ. ಯೋಗ್ಯವಾದ ಆಸಕ್ತಿ ಇರಬೇಕು, ಫಲದ ನಂಟಿರಬಾರದು, ವಸ್ತು ಇದೆ ಅಂತ ಮಾತ್ರ ನಂಬಿಕೆ ಇರಬೇಕು ಅದರ ಆಚೆಗೆ. ಯಾಕೆಂದರೆ ಫಲದ ಮೇಲೆ ಆಸೆ ಇದ್ದರೆ, ಫಲ ಸಿಗದಿದ್ದರೆ, ಇನ್ನೊಬ್ಬರಿಗೆ ಸಿಕ್ಕಿದರೆ ಅಸೂಯೆ ಬರ್ತದೆ, ಹೊಟ್ಟೆಗಿಚ್ಚಿ ಹೇಳಿ ಶುರು ಆಗ್ತದೆ. ಅವರಿಗೆ ಸಿಕ್ಕಿದ್ದು ನಮಗೆ ಸಿಗಲಿಲ್ಲ, ಅದು ಯಾಕೆ ಆಗುವುದಿಲ್ಲ? ಅದನ್ನು ಮುಂದೆ ಹೋಗುವುದೇ ಇಲ್ಲ. ಎಲ್ಲ ಕಾರ್ಯದಲ್ಲಿಯೂ ಅದೇ ರೀತಿಯಾಗಿ ಉಳಿದೋಗ್ತದೆ. ಅವರಿಗೆ ಮಕ್ಕಳಾಗಿದೆ, ನಮಗಾಗಲಿಲ್ಲ. ಆದರೆ ನಾವು ಮಾಡುವುದು ತಪ್ಪಿದೆ ಅಂತ ಹೇಳೋದಿಲ್ಲ. ಅವರು ಮಾಡಿದ್ದು ತಪ್ಪಾಗುವುದಿಲ್ಲ, ಯಾಕೆ ಹಾಗೆ ಹೇಳೋದು? ಅವ್ರು ಮಾಡಿದ್ದು ತಪ್ಪಾಗಬೇಕು, ಅವ್ರ ಮಕ್ಕಳು ಸತ್ತು ಹೋಗ್ಬೇಕು. ಇದು ಒಳ್ಳೆಕ ಅವರಿಗೆ ಸಿಕ್ಕಿದ್ದು ಸಿಕ್ಕಬಾರ್ದು, ಸಿಕ್ಕಿದ ನಂತರ ಅವ್ರು ಸಾಯಬೇಕು. ಅವ್ರು ನಮ್ಮೆದುರು ಓಡಬಾರ್ದಂತೆ, ಸಾಯುವುದಿಲ್ಲ, ಅವರಿದ್ದಾರೆ, ಬದುಕಿದ್ದಾರೆ, ನಮ್ಮೆದುರು ಓಡಬಾರ್ದು. ಇದೇನು ಕತೆ ಮಾಡು? ಎಷ್ಟು ನಿರ್ಬಂಧ ಮಾಡಿದರೂ ಕೆಲಸ ಮುಗಿಯುವುದಿಲ್ಲ. ಆದ್ದರಿಂದ ಅಸೂಯೆಗೆ ದ್ವೇಷ ಕಾರಣ ಆಗುತ್ತೆ. ಅದನ್ನು ದ್ವೇಷ ಬಿಡು, ಫಲದ ಆಸೆ ಬಿಡು, ಭಗವಂತನ ಮೇಲಿನ ಪ್ರೀತಿಯಿಂದ ನಡೆಸಿಕೊಡು. ಅಂಥವನು ಶ್ರವಣಕ್ಕೆ ಅಧಿಕಾರಿ. ಇಷ್ಟೇ, ಹೆಚ್ಚು ಹೇಳೋದಿಲ್ಲ ಅಂದ. ಮತ್ತು ಚಾ ಉಂಟಲ್ಲ, ಅದು ಏನು ಬೇಕಾದರೂ ಸೇರಿಸು ಅಂದ. ಹಾಗೆ ಯೋಗ್ಯತೆ ಉಂಟೋ ಇಲ್ವೋ ಅಂತ ನಿನಗೆ ಬಿಟ್ಟದ್ದು ಅಂತಾನೆ ದೇವರು.
ಅಯೋಗ್ಯತೆ ಇರಬೇಕು ಅಂತ ಕೊನೆಗೆ ಹೇಳಿದರೆ, ಯೋಗ್ಯತೆ ಇಲ್ಲದವ ಶ್ರದ್ಧೆ ವಹಿಸುವುದಿಲ್ಲ, ಯೋಗ್ಯತೆ ಇಲ್ಲದವನಿಗೆ ಅಸೂಯೆ ಹೋಗುವುದಿಲ್ಲ. ಅಸೂಯೆಯನ್ನು ಬಿಡಲಿಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಪಕ್ಕನೆ ಆಗುವುದಿಲ್ಲ ಅಂತ. ಯೋಗ್ಯತೆ ಇದ್ದವರಿಗೆ ಮಾತ್ರ ದೇಹದೊಳಗೆ ನೋಡಿ, ಕೌರವನಿಗೆ ಎಷ್ಟು ಬುದ್ಧಿವಾದ ಹೇಳಿದರು, ಎಷ್ಟು ನಮೂನೆಗಳಿಂದ ವ್ಯವಸ್ಥೆಯನ್ನು ತೋರಿಸಿಕೊಟ್ಟರು, ಅವನು ಯಾವ ಕಾಲದಲ್ಲಿ ಬದಲಾಗಲಿಲ್ಲ, ಬದಲಾಗುವುದಿಲ್ಲ, ಬದಲಾಗಬಾರದು, ಅದು ಅವನ ಯೋಗ್ಯತೆ. ಆದ್ದರಿಂದ ಅಸೂಯೆ ಬಿಡಲಿಕ್ಕೆ ಆಗಲೇ ಇಲ್ಲ, ಅದೇ ಅವನನ್ನು ನೆಲಕಚ್ಚಿಸಿತು ಕೊನೆ ಗಳಿಗೆವರೆಗೆ. ಇನ್ನೂ ಬೇಕೆನ್ನುವುದು, ಬೇಕಾದಷ್ಟು ಆರಾಮದಲ್ಲಿ ತಿಂದು ಬದುಕಿತ್ತು. ಅವನೇ ಹೇಳಿಕೊಂಡಾಗೆ ದೇಶ ಇಬ್ಬಾಗಬಾರದು, ಸರಿಯೇ, ಇಬ್ಬಾಗಬಾರದು, ಆದದ್ದನ್ನಾದರೂ ಅದನ್ನೇ ಪೂರ ಭಾಗ ಅಂತ ವಹಿಸಿಕೊಂಡು ಬದುಕುವುದಲ್ಲ, ಅದು ಮಾಡಲಿಲ್ಲ, ಅವನೇ ಇಬ್ಬಾಗಾಗಿ ಹೋದ. ಅದನ್ನು ಶ್ರದ್ಧಾವಾನ್ ಅನಸೂಯಶ್ಚ ಅಂತ ಚಕಾರದಿಂದ ಯೋಗ್ಯತೆ ಇದ್ದವನೇ ಎರಡರ ಪ್ರಯತ್ನ, ಅಂತರವಾಗಿ ಬಾಹ್ಯವಾಗಿ ಎರಡನ್ನು ಮಾಡಿಕೊಂಡ. ಒಳಗಿಂದ ಶುದ್ಧನಾಗಿ, ಹೊರಗಿಂದ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ನಂಬಿಕೆಗೆ ಪಾತ್ರನಾಗಿ, ಅದಕ್ಕೆ ಬೇಕಾಗಿರತಕ್ಕಂತಹ ತಯಾರಿಯನ್ನು ಮಾಡಿ. ಯೋ ಯಶ್ ಶ್ರದ್ಧಾ ಸಯೇವ ಸಹ ಅಂತ ಕೃಷ್ಣ ಹಿಂದೆ ತ್ರಿವಿಧಾ ಭವತಿ ಶ್ರದ್ಧಾ ಅಂತ ಹೇಳ್ತಾನೆ. 3 ಬಗೆಯ ಶ್ರದ್ಧೆ ಬೇಕು. ಅದನ್ನು ಕೇಳುವ ಶ್ರದ್ಧೆ ಅದು ವಾಸ್ತವವಾಗಿ ಸಾತ್ವಿಕ ಶ್ರದ್ಧೆ. ಭಗವಂತನ ಬಗ್ಗೆ ಕೇಳಬೇಕೆನ್ನು ಅದನ್ನು ಸಾತ್ವಿಕ ಶ್ರದ್ಧೆ ಉಳ್ಳವನಿಗೆ ಮಾತ್ರ ಎನ್ನುವುದನ್ನು ಚಕಾರ ಗುರುತಿಸಿಕೊಡ್ತದೆ. ಅದೇ ಮುಖ್ಯವಾದ ಯೋಗ್ಯತೆ ಅಂತ. ಅವನು ಶೃಣಿಯಾದಪಿ, ಕೇಳಿದರೂ ಸಾಕು ಅಂತ ಮರೆತು ಬಿಡ್ತಾನೆ. ಪರವಾಗಿಲ್ಲಯ್ಯ, ಮರೆಯುವುದು ಸಹಜ ಅಂತಾನೆ, ಕೇಳುವುದು ಕಷ್ಟ, ಮರೆಯುವುದು ಸುಲಭ. ಆದರೆ ಸುಲಭವಾಗಿ ಮರೆತೋಯ್ತು, ಏನು ಮಾಡೋದು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೀನು ಕಷ್ಟಪಟ್ಟು ಕೇಳಿದ್ಯಲ್ಲ, ಅದಕ್ಕೆ ಬೆಲೆ ಉಂಟಂತ. ನೀವು ಸುಲಭವಾಗಿ ಕೇಳಿದ್ದನ್ನು ಕಷ್ಟದಲ್ಲಿ ಮರೆತರೆ ಅದೊಂದು ವಿಷಯ ಬೇರೆ. ಧರ್ಮರಾಜ ಬಹಳ ಕಷ್ಟಪಟ್ಟು ರಾಜಸೂಯ ಸಂಭ್ರಮದಿಂದ ನಡೆಸಿ ಊರೂರು ತಿರುಗಿ ದಿಗ್ವಿಜಯ ಮಾಡಿ ಸಂಪತ್ತನ್ನು ಯಾರಿಂದಲೂ ಕಸಿಯದೆ ಅವರಾಗಿ ಕೊಟ್ಟದ್ದನ್ನು ಒಟ್ಟು ಮಾಡಿ ಅವರಿಗೆ ತೃಪ್ತಿಯಾಗುವಷ್ಟು ಕೊಟ್ಟು ಖುಷಿಪಡಿಸಿ, ಎಲ್ಲರನ್ನು ಕೊಟ್ಟದ್ದು ಕ್ಷತ್ರಿಯರು ಮಾತ್ರ ಕಾಣಿಕೆಗಳನ್ನು. ಇವತ್ತಿನ ಹಾಗೆ ಹಸಿರು ಹೊರೆ ಕಾಣಿಕೆ ಎಲ್ಲ ಕಡೆಯಿಂದ ಬರಲಿ ಹೇಳಿಕೊಂಡು ಮಾಡ್ತಾ ಇರಲಿಲ್ಲ, ಅದೊಂದು ಕ್ರಮವೇ ಅಲ್ಲ. ವಾಸ್ತವವಾಗಿ ರಾಜರು ಮಾತ್ರ ಗಪ್ಪ ಕೊಟ್ಟಿದ್ದಾರೆ, ಆದರೆ ಬಂದು ಸೇರಿದವರು ಎಲ್ಲರೂ ಸೇರಿದ್ದಾರೆ, ಎಲ್ಲ ಲೋಕದವರು ಸೇರಿದ್ದಾರೆ, ಎಲ್ಲರಿಗೂ ಸಂತೋಷ ಆಗಿದೆ, ಎಲ್ಲರಿಗೂ ನೀಡಿದ್ದಾನೆ. ಅವನು ಅಂದು ಕೊಟ್ಟದ್ದನ್ನೆಲ್ಲ ಹಂಚಿದ್ದಾನೆ, ನೀಡಿದ್ದಾನೆ, ಎಷ್ಟು ಖುಷಿ ಪಡಿಸಿದ್ದಾನೆ ಅವನು. ಇವರು ಜೂಜಾಡಿದ್ರು, ಅದರಲ್ಲಿಯೂ ಮೋಸದ ದಾಳವನ್ನು ಉರುಳಿಸಿದ್ರು, ಕಬಳಿಸಿದರು. ಮತ್ತೆ ಹೆಚ್ಚು ಕಡಿಮೆ ಆದದ್ದು ನೋಡಿ ಧೃತರಾಷ್ಟ್ರ, ನಿಮ್ಮ ತಾಣಕ್ಕೆ ನೀವು ಹೋಗಿಬಿಡಿ, ದ್ಯೂತ ತಪ್ಪಾಗಿದೆ ಎಂತ ಸಂತೋಷಪಡಿಸಿದರೆ, ದುಶ್ಯಾಸನ ಹೇಳ್ತಾನೆ ಧೃತರಾಷ್ಟ್ರನ ಹತ್ರ, ಅಪ್ಪನ ಹತ್ರ, ಎಂಥದ್ದು ನಾವು ಕಷ್ಟದಿಂದ ಸಂಪಾದನೆ ಮಾಡಿದ್ದು ಸಂಪತ್ತು ನೀನು ಧರ್ಮಕ್ಕೆ ಬಿಟ್ಟು ಕೊಡ್ತೀಯಲ್ಲ ಅವರಿಗೆ ಹೋಗಲಿ ಅಂತ ಎಂತ ಹೇಳ್ತಾನೆ. ಕಷ್ಟೇನು ಉಪಾರ್ಜಿತಂ ದ್ರವ್ಯಂ ಅಂತಾನೆ. ಎಂಥ ಕಷ್ಟ ರೀ, ಏನು ಕಷ್ಟ ಮಾಡಿದ್ದಾನೆ. ಪಾಂಡವರ ರಾಜಸೂಯದ ದಿಗ್ವಿಜಯದ 16 ದಿನಗಳ ವೈಭವದ ಜರಾಸಂಧಾದಿಗಳ ನಿಗ್ರಹದ ಕತೆ ಕೇಳಿದರೆ ಇವರು ದ್ಯೂತದಿಂದ ಸಂಪತ್ತು ಒಟ್ಟು ಮಾಡಿದ್ದು ಕಷ್ಟ ಅಂತ. ಅದನ್ನು ಕೆಲವರಿಗೆ ಯಾವುದು ಕಷ್ಟ ಯಾವುದು ಸುಲಭ ಗೊತ್ತಿಲ್ಲ. ಆದ್ದರಿಂದ ವಾಸ್ತವವಾಗಿ ನಾವು ಸಂಪಾದನೆ ಮಾಡಿದ್ದನ್ನು ಶ್ರೋತ್ರ ಇಂದ್ರಿಯದಿಂದ ಸಹಜವಾಗಿ ಏನೂ ತೊಂದರೆ ಆಗುವುದಿಲ್ಲ. ಮಾತಾಡಲಿಕ್ಕೋ ಕಷ್ಟ ಆಗತ್ತೆ, ಯಾಕೆ ನೀರು ಪಸೆಬೇಕು, ಆಹಾರ ತಿಂದಿರಬೇಕು ಎಲ್ಲ. ಕೇಳಲಿಕ್ಕೆ ನೀರು ಪಸೆ ಏನು ಬೇಡ, ಕಿವಿಗೆ ಸ್ವಲ್ಪ ಪಸೆ ಆಗ್ತಾ ಇರಬೇಕು, ಹಾಗೇನಿಲ್ಲ, ಕೇಳಿಕೊಂಡು ಹೋಗ್ತದೆ, ಸರಾಗ ಜಾರ್ತಾ ಇರ್ತದೆ ಶಬ್ದಗಳು ಏನು. ಆದ್ದರಿಂದ ಕೃಷ್ಣ ಹೇಳುತ್ತಾನೆ ಶೃಣಿಯಾದಪಿ ಅಂದ. ಅಪಿ ಅಸ್ವರ ಸಾಕಿದ, ಅದಕ್ಕೆ ಅವನು ಕೇಳಿದ್ರು ಸಾಕಯ್ಯ, ಕೇಳಿದ್ದು ಕೇಳಬೇಕು ಅಂತ ಕೇಳಬೇಕು, ಭಾಳ ಚೆನ್ನಾಗಿರಬೇಕು, ಅದಕ್ಕೆ ಆಸನ ಬದ್ಧತೆ, ಆನಂತರ ಪ್ರಾಣಾಯಾಮಗಳು ಮತ್ತು ಶೌಚಾದಿ ವ್ಯವಸ್ಥೆಗಳು, ಯಮ ನಿಯಮಾದಿಗಳು, ಏನು ಬೇಡಯ್ಯ ಅಂತಾನೆ. ಕಾಲು ಚಾಚಿ ಕೇಳ್ಬೋದು, ಕಾಲು ಮೇಲಿಟ್ಟು ಕೇಳ್ಬೋದು, ಕಾಲು ಅಲ್ಲಾಡಿಸ್ತಾ ಕೇಳ್ಬೋದು, ಕಣ್ಮುಚ್ಚಿಯೂ ಕೇಳ್ಬೋದು, ಅರೆ ನಿದ್ದೆಯಲ್ಲಿ ಹೋಗಿ ಬಂದು ಕೇಳೋದ್ರಲ್ಲಿ ಅದಕ್ಕೆ ಕೃಷ್ಣ ಅಪಿಸ್ವಾಪಿದ ಹಾಕಿ ಭಾಳ ಚೆನ್ನಾಗಿ. ಕೇಳುಗರಲ್ಲಿ ನಾನಾ ವಿಧ ಇರ್ತದೆ, ಏನಾದರೂ ಕೇಳುವುದು ಅಂತ ಉಂಟಲ್ಲ, ಕೇಳಲಿಕ್ಕೋಸ್ಕರ ಒಂದು ಶ್ರದ್ಧೆ, ಅದಕ್ಕೋಸ್ಕರ ಎಲ್ಲ ಪರಿತಾಪಗಳನ್ನು ಬಿಟ್ಟು ನಡೀತದಲ್ಲ, ಅದು ದೊಡ್ಡ ಸೇವೆ ಅಂತ ಅಂದೆ. ಶೃಣಿಯಾದಪಿ, ಯಾಕೆಂದರೆ ಅಯ್ಯೋ ನರಹ, ಅವನಿಗೆ ಕಷ್ಟದಲ್ಲಿದ್ದಾನೆ ಅಂತ ಅವನಿಗೆ ಅರ್ಥ ಆಗಿದೆ, ತನಗೆ ಸುಖ ಬೇಕು ಎನ್ನುವ ಆಸೆ ಉಂಟಾಗಿದೆ, ಉಳಿದದ್ದು ಪ್ರಾಣಿ ಜಾತಿ ಎನ್ನುವ ಅರ್ಥ ಆಗಿದೆ ಅವನಿಗೆ, ಸಾಕು ಅಂತಾನಿದೆ. ಕೇಳಬೇಕು ಅಂತ ಯಾರು ತವಕಿಸ್ತಾನೆ, ಕೃಷ್ಣನ ಲೆಕ್ಕದಲ್ಲಿ ಅವನು ಮನುಷ್ಯನು ಅಂತ, ಉಳಿದವರು ಪ್ರಾಣಿಗಳು ಅಂತ. ನರರೇ ಅಲ್ಲ ಅಂತ, ಮನುಷ್ಯನೇ ಅಲ್ಲ, ಪಶು ಅವ. ನಿಜವಾಗಿ ಪಾಠ ಪ್ರವಚನಗಳು ಕೇಳಲಿಕ್ಕೆ ಯಾವುದಕ್ಕಿಲ್ಲ ಅಂದರೆ ಪ್ರಾಣಿಗಳಿಗೆ. ನಿಜವಾಗಿ ಹೇಳುವುದು ಕಷ್ಟ, ನಾವು ಪ್ರಾಣಿಗಳು ಬಂದು ಕೇಳುತ್ತವೆ, ಮರಮಟ್ಟುಗಳು ಕೇಳಿಸಿಕೊಳ್ಳುತ್ತವೆ,
ಭಾಳ ಚೆನ್ನಾಗಿ ಕೇಳಿಸಿಕೊಳ್ಳುತ್ತವೆ, ಅದ್ಭುತವಾಗಿ ಪ್ರತಿಕ್ರಿಯಿಸ್ತವೆ. ಅವುಗಳು ಕೈ ಇಲ್ಲ, ಬಾಯಿ ಇಲ್ಲ, ಕಣ್ಣಿಲ್ಲ, ಆದರೂ ಆ ಕೆಲಸಗಳನ್ನು ಮಾಡ್ತವೆ. ಕಾಣುವಂತೆ, ಕೊಡುವಂತೆ, ಮಾತಾಡುವಂತೆ ಅವುಗಳು ಪ್ರತಿಕ್ರಿಯಿಸ್ತವೆ. ಮರಗಳು ಮಾತಾಡಿದರೆ ಕೇಳಿದರೆ, ಹೊರಗೆ ನಿಂತು ಉದ್ಯಾನದಲ್ಲಿ ಒಂದೊಮ್ಮೆ ಪಾಠ ಪ್ರವಚನ ನಡೆದರೆ ಮರಗಳಿಗೆ ಖುಷಿಯೋ ಖುಷಿ, ಹತ್ತಿರ ಬರ್ತಾವೆ, ತಮ್ಮ ಗೆಲ್ಲುಗಳನ್ನು ಅಲ್ಲಾಡಿಸ್ತವೆ, ಕೈ ಅಲ್ಲಾಡಿಸಿದಂತೆ ತಲೆ ಬಗ್ಗಿಸ್ತಾವೆ, ಮಾತಾಡ್ತಾವೆ, ಎಲ್ಲ ಮಾಡುತ್ತವೆ. ಅಂದ ತಪೋವನದಲ್ಲಿ ನಿಂತ ಋಷಿಗಳಿಗೆ ಪಾಠ ಪ್ರವಚನಕ್ಕೆ ಒಳ್ಳೆ ಸಾಥಿ ನೀಡ್ತಾ ಇದ್ದವು ಮರಗಳು. ಹಣ್ಣು ಹಂಪಗಳು ತಮ್ಮಷ್ಟಕ್ಕೆ ಕೊಡುವುದವಳು, ಅಕಾಲದಲ್ಲಿ ಆಗಿ ಕೊಡುವುದು. ಈಗ ಆಗುವುದಿಲ್ಲ ಆದರೂ ಅವಾಗ ತಿನ್ನಲಿಕ್ಕೆ ಬೇಕಲ್ಲ ಪಾಪ ಹೇಳಿ ಒತ್ತು ಕೊಡುವುದು. ಇದೆಲ್ಲ ಮರಗಳ ಲಕ್ಷಣಗಳು. ಹಾಗೆ ಮಾಡುತ್ತವೆ ಅವುಗಳು. ಪ್ರಾಣಿಗಳು ಅವುಗಳು ಕೆಲಸ ಮಾಡುತ್ತವೆ. ಹಾಗೆ ಉಲ್ಲೇಖ ಮಾಡ್ತಾನೆ ಅದನ್ನು. ವಾಸ್ತವವಾಗಿ ಮರಮಟ್ಟುಗಳಿಗೆ, ಪ್ರಾಣಿ ಪ್ರಪಂಚಗಳಿಗೆ ಅಧ್ಯಯನದ, ಶ್ರವಣದ ಯೋಗ್ಯತೆ ಇಲ್ಲ, ದೇವರು ಕೊಟ್ಟಿಲ್ಲ. ಆದರೂ ಹಾವನ್ನು ನೇತ್ರಕರ್ಣ ಅಂತ ಕರೀತಾರೆ. ಹಾವಿಗೆ ಕಿವಿ ಇಲ್ಲ, ಆದರೆ ಕಿವಿ ಇದೆ. ಎಲ್ಲಿ? ಕಣ್ಣಲ್ಲಿ. ಅದು ಕಣ್ಣಲ್ಲೇ ಕೇಳ್ತದೆ. ನಾವೆಲ್ಲ ಕೆಲಸ ಮಾಡುವುದಿಲ್ಲ ಹಾಗೆ. ಬಾಯಲ್ಲೇ ಎರಡು ಕೆಲಸ ಮಾಡ್ತೇವೆ, ತಿನ್ನುವುದು ಮಾಡ್ತೇವೆ, ನುಡಿಯುವುದು ಮಾಡ್ತೇವೆ, ಹೇಳ್ತೇವೆ. ಮಾತಾಡುವುದು ಬಾಯಲ್ಲಿ. ಅದೆಂಥದ್ದು ಬಾಯಲ್ಲೇ ಮಾತಾಡೋದು? ಮತ್ತು ತಿನ್ನುವುದು ಎಲ್ಲಿಂದ? ತಿನ್ನಲಿಕ್ಕೊಂದು ಬೇರೆ ಕೊರಿಲಿಲ್ಲ, ಹೊಟ್ಟೆಗೆ ನೇರ ಬೀಳುವ ಹಾಗೆ ಹೊಟ್ಟೆಯಲ್ಲಿ ಬಾಯಿ ಇದ್ದರೆ ಕಬಂಧನಾಗಿ ಅದು ಇದೇ ಬಾಯಿ ಕಳಿಸ್ಬೇಕು, ಬೇರೆ ಇಲ್ಲ. ಅದನ್ನು ತಿನ್ನುವ ನಮ್ಮಲ್ಲಿ ಒಂದಿಂದ್ರೆ ಎರಡು ಕೆಲಸ ಮಾಡುವುದು ಕಾಣ್ತದೆ ನಮಗೆ. ಅದೇ ರೀತಿಯಾಗಿ ಅದರಲ್ಲಿ ಒಂದಿಂದ್ರೆ ಎರಡು ಕೆಲಸ ಮಾಡ್ತದೆ. ಕಣ್ಣು, ಅದರದ್ದು ಕಿವಿ, ನೇತ್ರಕರ್ಣ ಅಂತ ಅದನ್ನು ಕರೆದಿದ್ದಾರೆ. ಇವೆಲ್ಲ ಶಬ್ದಗಳು ಅಪರೂಪವಾದ ಶಬ್ದಗಳು ಎಲ್ಲ. ಕಿವಿಯಲ್ಲಿ, ಕಣ್ಣಲ್ಲೇ ಕಿವಿಯಾಗಿಸಿಕೊಂಡು ಕೇಳುತ್ತವೆ, ಆಲಿಸ್ತವೆ ಅವುಗಳು. ಅದೇ ರೀತಿಯಾಗಿ ಅವುಗಳು ಇಲ್ಲ ಅಂತಲ್ಲ, ಕೇಳುವುದು ಉಂಟು, ಹೇಳುವುದು ಅರ್ಥ ಆಗುತ್ತೆ. ಅವುಗಳಿಗೂ ಭಾಷೆ ಬರ್ತದೆ, ಭಾಷೆಯ ಏರುಪೇರುಗಳು ಗೊತ್ತಾಗ್ತದೆ. ಹೆಜ್ಜೆಯ ಧ್ವನಿ, ನಮ್ಮ ಮನಸ್ಸಿನ ಯೋಚನೆಯಲ್ಲಿಯೂ ಅವುಗಳು ಅರ್ಥ ಮಾಡಿಕೊಳ್ಳುವಷ್ಟು ಮುಂದುವರಿದ ಪ್ರಾಣಿಗಳು. ಆದ್ದರಿಂದ ಯಾವ ವ್ಯಕ್ತಿ ಬಗೆ ಬಗೆಯ ಶಬ್ದಗಳಿಗೆ, ಶಾಸ್ತ್ರದ ನಿಯಮಗಳಿಗೆ ಕಿವಿ ಕೊಡುವುದಿಲ್ಲ ಅಂಥವನು ಮನುಷ್ಯನೇನ? ಅವನು ಕಿವಿಯೂ ಇಲ್ಲದ, ಕಿವಿಯ ಯೋಗ್ಯತೆ ಇಲ್ಲದ ಪ್ರಾಣಿಗಿಂತ ಕಡೆ ಅಂತಾನೆ ಕೃಷ್ಣ. ಅದಕ್ಕೋಸ್ಕರ ಶೃಣಿಯಾದಪಿಯೋ ನರಹ ಅಂತಾನೆ. ಅವನ ವ್ಯಕ್ತಿತ್ವ ಅವನಿಗೆ ಗೊತ್ತಿದೆ. ನನಗೆ ಸಂಕಟ ಇದೆ, ಇದಕ್ಕೆ ಬೇರೆ ದಾರಿ ಇಲ್ಲ, ಯಾವುದೇ ಮದ್ದುಗಳು ನಮ್ಮನ್ನು ಕೊನೆಯ ಕಾಲದವರೆಗೆ ಜನ್ಮಾಂತರದಲ್ಲಿ ಉದ್ಧಾರ ಮಾಡುವುದಿಲ್ಲ, ಇಲ್ಲಿಗೆ ನಮ್ಮ ಬದುಕು ಅಲ್ಲ, ಇತ್ತನಿಂದ ಅತ್ತಣವರೆಗಿನ ಮಾತ್ರವೇ ನಮ್ಮದು ಪಯಣ ಅಲ್ಲ, ಇನ್ನೆತ್ತಲೋ ಎನ್ನುವಷ್ಟು ಎಚ್ಚರ ಎಲ್ಲರಿಗೂ ಇದೆ. ಬೆಳೆದು ನಿಂತವರಿಗೆ ನಾವು ಅಲ್ಲಿಂದಲ್ಲಿಗೆ ಹುಟ್ಟಿ ಬಂದದ್ದಲ್ಲ, ಇಲ್ಲಿಂದ ಇಲ್ಲಿಗೆ ಸತ್ತು ಹೋಗುವುದಿಲ್ಲ, ಅದರ ಆಚೆಗೆ ಇನ್ನು ಇದೆ ಎನ್ನುವುದು ನಮ್ಮ ತಾತ್ವಿಕ ಗೆರೆಗಳಲ್ಲಿ, ನಮ್ಮ ಮತೀಯ ಹಂತಗಳಲ್ಲಿ ಅದು ಇಲ್ಲದೇ ಇದ್ದರೂ ಇದೆ ಎನ್ನುವುದು ಎಲ್ಲರೂ ಒಪ್ಪಲೇಬೇಕದು, ಪ್ರಶ್ನೆಯೇ ಇಲ್ಲ. ಅದು ವೈಜ್ಞಾನಿಕವಾಗಿಯೂ ಸತ್ಯವೇ. ಅದು ತಿಳಿಸಿಕೊಡಲಿಕ್ಕೆ ಬಾರದಿದ್ದರೂ ಹೌದೆನ್ನುವುದು ಹೌದೇ. ಹಾಗಾಗಿ ಅಷ್ಟು ತಿಳಿದ ನಂತರ ಮತ್ತೇಗೆ ಪ್ರಯತ್ನಿಸಲಿಲ್ಲ ಕೇಳ್ತಾರೆ. ಅದನ್ನು ನರಹ ಅನ್ನುವ ಮೂಲಕ ಭಾರ ಹಾಕಿ ನಿನ್ನ ಸುಖಕ್ಕೆ, ಆತ್ಯಂತಿಕವಾದ ನಿವೃತ್ತಿಗೆ ಇಲ್ಲಿದೆ ಶ್ರವಣ ಅಂತಾನೆ. ಮೊದಲ ಹಂತ ಶ್ರವಣಂ ಕೀರ್ತನಂ ವಿಷ್ಣು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶೃಣಿಯಾದಪಿ, ಮುಂದಿನ ಹಂತಕ್ಕೆ ಹೋಗದಿದ್ದರೂ ಕೇಳಿದರೂ ಸಾಕಾಗತ್ತೆ ಅಂಥವನು ಸೋಪಿ ಮುಕ್ತ, ಅವನೂ ಮುಕ್ತನಾಗ್ತಾನೆ. ಅಂದರೆ ಉಳಿದವರ ಬಗ್ಗೆ ಹೇಳಬೇಕಾಗಿಲ್ಲ ತಾನೆ. ಉಳಿದವರು ಕಲೀಲಿಕ್ಕೆ ಬಂದವರು, ಇನ್ನು ಹೇಳಲಿಕ್ಕೆ ನಿಂತವರು, ಇನ್ನು ಹೇಳಿಸಲಿಕ್ಕೆ ಪ್ರಯತ್ನಿಸಿದವರು, ಇದೆಲ್ಲ ಪರಂಪರೆಯಲ್ಲಿ ಹೋಗುವಂಥದ್ದು. ಅದನ್ನು ಸೋಪಿ ಮುಕ್ತ. ಇಲ್ಲಿ ಕೃಷ್ಣ ಮೂವರನ್ನೇ ತಗೊಂಡಿದ್ದಾನೆ. ಹೇಳುಗ, ಕಲಿಕೆ ನಡೆಸುವವ, ಕೇಳುಗ. ವಾಸುದೇವ ಕಥಾ ಪ್ರಶ್ನ ಪುರುಷಾಂತ್ರೀನ್ ಪುನಾತಿವೈ ವಕ್ತಾರಂ ಪೃಚ್ಛಕಂ ಶ್ರೋತ್ರನ್ ತತ್ಪಾದ ಸಲಿಲಂ ಯಥಾ ಅಂತಾರೆ ಶುಕಾಚಾರ್ಯರ ವಾಕ್ಯ. ದೇವರ ಬಗ್ಗೆ ಕೇಳುವುದು ಅಂದರೆ ಅದೊಂದು ದೊಡ್ಡ ಸಂಗತಿ ಅಂತ. ಅದು 3 ಜನರನ್ನು ಉದ್ಧಾರ ಮಾಡುತ್ತೆ, 3 ಬಗೆಯ ಮಂದಿಗಳನ್ನು ಉದ್ಧಾರ ಮಾಡುತ್ತೆ ಅಂತಾನೆ. ವಕ್ತಾರಂ, ಹೇಳುಗನನ್ನು ಮೊದಲಿಗೆ ಹೇಳಲೇಬೇಕು ತಾನೆ. ಅವನು ಹೇಳುವಾಗ ನೆನಪು ಮಾಡಿಸಿಕೊಳ್ಬೇಕು. ನೆನಪು ಮಾಡಿಸಿಕೊಳ್ಳೋ ಮುಂಚೆ ಏನು ನೆನಪು ಮಾಡಿಸಿಕೊಳ್ಬೇಕು ಅಂತ ನೆನಪು ಮಾಡಿಸಿಕೊಳ್ಬೇಕು. ಆ ನೆನಪಾಗುವ ಮುಂಚೆ ಏನು ನೆನಪಾಗಿಸಬೇಕು, ಅದಕ್ಕೆ ತುಂಬಿಸಲಿಕ್ಕೆ ಬೇಕು. ಅದಕ್ಕೆ ಎಷ್ಟೋ ಸಮಯದಿಂದ ಪ್ರಯತ್ನಿಸಬೇಕು. ಹಾಗಾಗಿ ಅವನಿಗೆ ಮೊದಲು ದೇವರು ಒಳ್ಳೆಯದು ಮಾಡ್ತಾನೆ ಅಂತಾನೆ ವಕ್ತಾರಂ. ಆನಂತರ ಕೇಳಬೇಕು ಅಂತ ತವಕಿಸಿದವನಿದ್ದಾನೆ, ಯಜಮಾನನಾಗಿ ನಿಂತವನಿದ್ದಾನೆ, ಪ್ರಶ್ನೆ ಕೇಳುಗ ಇದ್ದಾನೆ, ಇದು ಹೇಳಿ ಇಂತ ಹೇಳುವವ, ಅವರನ್ನು ಎಬ್ಬಿಸುವವ, ಎಚ್ಚರಿಸುವ, ನೆನಪಿನ ಅಂಗಳವನ್ನು ಒಕ್ಕುವವ, ಎಲ್ಲಿದೆ ನೋಡುವ ಅಂತ, ಕೋಳಿಯ ಕೆಲಸ ಮಾಡುವವ. ಕಾಳು ತಿನ್ನಲೋಸುಗವ, ಅದು ಕಾಲಲ್ಲಿ ಕೆದಕಿ ಬಿಡುತ್ತೆ, ಆಗ ಕಾಳು ಅದಕ್ಕೆ ಸಿಗುತ್ತೆ, ಅದೂ ತಿನ್ನುತ್ತೆ, ಅದರ ಮರಿಗಳಿಗೂ ತಿನ್ನಲಿಕ್ಕೆ ಬಿಡುತ್ತೆ. ಅದೇ ತಿನ್ನಬೇಕು ಅಂತ ಅದು ಹಠ ಮಾಡುವುದಿಲ್ಲ. ಹಾಗೆ ಉಳಿದವರಿಗೆ ಬಿಡುವವ,
ತಾನು ಮೊದಲು ಕೇಳಲಿಕ್ಕೆ ಬಂದವ, ಕೆದಕುವವ ಪೃಚ್ಛಕ, ಆನಂತರ ಕೇಳುಗರು. ಅವರಿಗೇನು ಕೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಕೇಳುಗರನ್ನು ಖುಷಿಪಟ್ಟವರು ಕೇಳಲಿಕ್ಕೆ ನಿಲ್ತಾರೆ. ಹಾಗೆ ನೀವು ಕೇಳಿ, ನಾವು ಅದನ್ನು ಕೇಳುತ್ತೇವೆ ಅಂತ. ಹಾಗಾಗಿ ಅವರು ಕೇಳುವ ಉಮೇದಿನಿಂದ ಕೇಳುಗರನ್ನು ಪ್ರೋತ್ಸಾಹಿಸಿ ಕೇಳುವಲ್ಲಿ ಕೇಳುತ್ತಾರೋ. ಅದನ್ನು 3 ಜನ ಆಯಿತು. ವಕ್ತಾರಂ ಪೃಚ್ಛಕಂ ಶ್ರೋತ್ರನ್ ತಪ್ಪಾದ ಸಲಿಲಮ್ಯತ. ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾನೆ. ಗಂಗೆಯಂತೆ ಅಂತ. ಗಂಗೆ ಅದು ಭಗೀರಥನ ಪ್ರಯತ್ನದಿಂದ ನೆಲವನ್ನು ಮುಟ್ಟಿತ್ತು. ಆದ್ದರಿಂದ ಭಾಗೀರಥಿ ಹೆಸರಾಯಿತು. ಭಗೀರಥ ಮಿಂದ, ಮನಮುಟ್ಟಿ ಮಿಂದವ, ತುಂಬ ಅದರಲ್ಲಿ ಸಂತಸಪಟ್ಟ. ಆದರೆ ಯಾರಿಗೆ ತಂದದ್ದು ಸಗರರಿಗೆ, ಅವನ ಪೂರ್ವಿಕರಿಗೆ, ಭಸ್ಮರಾದವರಿಗೆ ಉದ್ಧಾರ ಮಾಡಿದ. ಅವರ ಮೇಲೆ ಹರಿಯಿತು, ಕೊಚ್ಚಿ ಹರಿಯಿತು, ಅವರ ಪಾಪವನ್ನೆಲ್ಲ ತೊಳೆದು ಹಾಕಿತು. ಮುಗಿಲಿಲ್ಲ, ಅಲ್ಲಿಗೆ ಉಳಿಯಿತು. ಶ್ರೋತೃಗಳಿಗೆ ಸಿಕ್ಕಿದಾಗೆ ಮುಂದಿನವರಿಗೋಸ್ಕರ ಗಂಗೆ ಇಲ್ಲಿಯೇ ಉಳಿದಳು. ಎಲ್ಲರ ಪಾಪವನ್ನು ತೊಳೆದು ತೆಗೆಯಲು ಭಗವಂತನ ಆಜ್ಞೆಯಂತೆ ಹರಿಪಾದ ಉದ್ಭವೇ ದೇವರ ಕೆಲಸ ಮಾಡುವಂತಾಯಿತು. ದೇವರ ಕೆಲಸ ಅದುವೇ. ದೇವರ ಪಾದ ಹಿಡಿದವನದ್ದು ಸರ್ವಸ್ವವು ಪಾಪದ ರಾಶಿಗಳು ಅದು ಹೋಗಿಬಿಡ್ತದೆ. ಯತೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ತತ ಹೇಳಿಕೊಂಡು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅದೇ ರೀತಿಯಾಗಿ ಹೋಗುತ್ತೆ. ಆ ಹರಿಪಾದದಿಂದ ಹುಟ್ಟಿ ಬಂದ ಗಂಗೆಯೇ ಆ ಕೆಲಸ ಮಾಡುವಾಗ ದೇವರ ಪಾದದ ಮಹಿಮೆ ಏನು ಹೇಳುವುದು? ದೇವರು ಹೇಳಿದ, ನನ್ನ ಪಾದದ ಮಹಿಮೆ ಅದು ಪಾದಜನ್ಯವಾದ ನಿನಗೂ ಇದೆ, ಹೋಗು ಅಂದ. ಹುಟ್ಟಿ ಬಂದ ಗಂಗೆಯಲ್ಲಿಯೂ ನಾವು ಮಿಂದರೆ ಪಾಪ ನಿವೃತ್ತಿಯನ್ನು ಪಡಿತೇವೆ ಅಂದರೆ ಹೇಗಿರಬೇಡ. ದೇವರ ಪಾದವನ್ನು ಸೋಕಿದ, ಪಾದದಿಂದ ಹೊರಟು ಬಂದ ಆ ಪಾದಜೆಗೆ ಗಂಗೆಗೆ ಅಷ್ಟು ಪವಿತ್ರ ಮಾಡುವ ಯೋಗ್ಯತೆ ಇದ್ದರೆ ಅದು ಹೇಳಿತು. ಅದು ಇಲ್ಲಿಯೇ ನಿಂತಿತು. ಹೀಗೆ 3 ಜನ ಮುಂದೆ ಬರುವವರೆಲ್ಲರನ್ನೂ ಉದ್ಧರಿಸುವ, ಯಾರಿಗೋಸ್ಕರ ಬಂತು ಅವರನ್ನು ನಿಜವಾಗಿಯೂ ದಡ ಹಾಯಿಸುವ ಕರೆದವ ಭಗೀರಥ. ಆಹಾ, ತನ್ನ ಗಿಂಡಿಯಲ್ಲಿ ಕಮಂಡಲ್ಲಿ ಒತ್ತುಕೊಂಡ ಭಗವಂತನ ಪಾದೋದಕ ನನಗಾಗಿ, ನನ್ನ ಪ್ರಾರ್ಥನೆಗಾಗಿ ಒಗ್ಗಟ್ಟು ಬಂದಳು ಅಂತೇಳಿ ಖುಷಿಪಟ್ಟ, ಸಂಭ್ರಮಿಸಿದ. ಹಾಗೆ ಅವನಿಗೆ ಒಬ್ಬನಿಗೆ, ಸಗರರಿಗೆ, ಕೇಳಿದವರಿಗೆ, ಮುಂದೆ ಶ್ರೋತೃಗಳಿಗೆ, ಮೀಯುವವರಿಗೆಲ್ಲ ಯಾವ ಕಾಲದಲ್ಲಿ ಮೀಬಹುದು, ಎಂದೂ ಮೀಬಹುದು. ಇವತ್ತಿಲ್ಲ, ಚಳಿ ಆಗುತ್ತೆ, ಪರವಾಗಿಲ್ಲ, ಬರುವ ಜನ್ಮಕ್ಕೆ ಬನ್ನಿ. ಹಾಗೆ ನಾಳೆ ಅಂದರೆ ಬರುವ ಜನ್ಮ ನಮ್ಮದು ಯಾವತ್ತೂ ಹಾಗೆ. ಯಾಕೆ ಇವತ್ತು ಅಂದರೆ ನಮ್ಮದು ಈ ಜನ್ಮ ಪೂರ್ತಿ ಇವತ್ತು ಈಗ ಅಂದರೆ ಅಷ್ಟು ಉದ್ದ, ಪಕ್ಕ ಎಚ್ಚರ ಆಗದ ದಿವಸಗಳು ನಮ್ಮದೆಲ್ಲ. ಹಾಗಾದರೆ ಯಾವಾಗ? ಮತ್ತು ನಾಳೆ ಇನ್ನೊಮ್ಮೆ ಕಣಮುಚ್ಚಿ ತೆಗೆದಾಗ ಅದು ಎಲ್ಲಿ ತೆಗಿತೇವೆಯೋ, ಹೇಗೆ ತೆಗಿತೇವೆಯೋ, ಎಷ್ಟು ತೆಗಿತೇವೆಯೋ, ಆಗ ಮತ್ತೆ ನೆನಪಾಗುತ್ತೋ ಇಲ್ಲವೋ, ಆಗ ಗಂಗೆ ಇರ್ತಾಳೋ, ಈಗಲೇ ಗಂಗೆಯನ್ನು ಕಳಿಸ್ತಾ ಇದ್ದಾರೆ, ಇನ್ನು ಎಲ್ಲಿರ್ತಾಳೋ, ಹೇಗಿರ್ತಾಳೋ, ಏನಾಗಿರ್ತಾಳೋ. ಇವತ್ತು ಬೇಕಾದಷ್ಟು ಉತ್ತರ ಭಾರತದವರ ಕೂಗು ಕೇಳಬೇಕು ಅಲ್ಲಿ ನಿಂತು. ಅವ್ರು ಹೇಳುತ್ತಾರೆ, ಅವರ ಭಾಷೆಯಲ್ಲಿ ಹೇಳ್ತಾರೆ, ಗಂಗಾ ಮಾತೆ ಮೈಲಿಗೆ ಆದಲು ಅಂತ ಅವರು ಹೇಳ್ತಾರೆ. ಮಾತೆಯನ್ನು ಮಲಿನಗೊಳಿಸಿದ್ರು, ಬಲಾತ್ಕಾರ ಮಾಡಿದ್ರು, ಮರ್ಯಾದೆ ತೆಗೆದ್ರು ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಕೂತ್ಕೊಂಡು ಬಲಾತ್ಕಾರ ಶಬ್ದವೇ ಆಗ್ತಾರೋ, ಗಂಗಾಮಾಯಿಕ ಬಲಾತ್ಕಾರೋಗೆಯ ಅಂತ ಬೊಬ್ಬೆ ಹೊಡಿತಾರೋ. ನಮ್ಮಮ್ಮನ ಗಂಗೆಯ ಬತ್ತಲೆ ಮಾಡ್ತಾ ಇದ್ದಾರೆ, ಬಯಲು ಮಾಡ್ತಾ ಇದ್ದಾರೆ, ಬಲಾತ್ಕರಿಸ್ತಾ ಇದ್ದಾರೆ ಈ ಅನ್ಯಾಯ ಮಕ್ಕಳು ಅಂತ ಬೊಬ್ಬೆ ಹೊಡಿತಾರೆ ಅಲ್ಲಿ ಅವರು. ಅದಕ್ಕೆ ಬೇಲಿ ಹಾಕುವುದು, ಅದರ ಮೇಲೆ ಮಲಿನಗಳನ್ನು ಹಾಕುವುದು, ಅದನ್ನು ಕಾರ್ಖಾನೆಗಳಲ್ಲಿ ಹಾಳುಗೊಳಿಸುವುದು ಎಲ್ಲ ಮಾಡಿಕೊಂಡು, ಆದರೂ ಅವಳು ಭಕ್ತರಿಗೋಸ್ಕರ ತಾನು ಧಾವಂತದಿಂದ ನಡೀತಾನೇ ಇದ್ದಾಳೆ. ಯಾವತ್ತಿನವರೆಗೆ ದೇವರ ಆದೇಶ ಅವಳನ್ನು ಸಾಕು ಅಂತ ಹೇಳುತ್ತೋ ಆವತ್ತು ನಿಲ್ತಾಳೆ. ಎಷ್ಟೋ ಇವತ್ತಿನ ಪವಿತ್ರ ತೀರ್ಥಗಳು ಕಣ್ಮರೆಯಾಗಿವೆ. ನಮ್ಮ ಅಸಡ್ಡೆತನದಿಂದ ನೆಲಗುಡ್ಡಿ ಬೀಳಲಿಕ್ಕೆ ಹೋಗಿ ಭೂಗತಗಳಾಗಿವೆ, ಇನ್ನು ಸಿಗುವುದಿಲ್ಲ. ಸಾವಿರಾರು ತೀರ್ಥಗಳು ಇಲ್ಲ. ವ್ಯಾಸರೇ ಹೇಳ್ತಿದ್ರು, ಇದ್ದ ತೀರ್ಥಗಳ ಬೆಲೆಯೂ ಇಲ್ಲ ಅಂತ. ತೀರ್ಥ ಸಾರಸ್ತದೋಗತಃ ಅಂತ. ನಾವು ತೀರ್ಥಗಳನ್ನು ಮೈಲಿಗೆ ಮಾಡಿದ್ದೇವೆ, ಇನ್ನು ನಮ್ಮನ್ನು ತೀರ್ಥಗಳು ಮಡಿ ಮಾಡುವುದಿಲ್ಲ ಅಂದ. ಅಷ್ಟು ಮೈಲಿಗೆ ಆಗಿದ್ದೇವೆ ನಾವು, ಅಷ್ಟು ಮೈಲಿಗೆ ಮಾಡಿದ್ದೇವೆ, ಅದನ್ನು ಹೊಲಸು ಮಾಡಿದ್ದೇವೆ. ಇನ್ನೊಂದು ದಿವಸ ಗಂಗೆಯೂ ಹೊರಟು ಹೋಗ್ತಾಳೆ, ಮಾತಾಡುವಂತೆ. ಅದಕ್ಕೆ ಮೊದಲೇ ಎಚ್ಚರ ಆದರೆ ಅದು ಸಿಗತ್ತೆ. ಹೀಗೆ 3 ಮಂದಿಯನ್ನು 3 ಹಂತದಲ್ಲಿ ಉದ್ಧಾರ ಮಾಡುವಂತೆ ದೇವರ ಚಿಂತನೆ. ಅದು ಹೇಳುಗನನ್ನು, ಕಲಿಯಲೋಸುಗ ನಿಂತವನನ್ನು, ಕೇಳಿದವನವನು, ಕಲಿಕೆ ಮಾಡುವವ, ಕಲಿಯುವವ, ಅದರ ಆಚೆಗೆ ಉಳಿದವರಿಗೆ ಬಿಟ್ಟುಕೊಡುವವನನ್ನು. ನಾನು ಮಾತ್ರ ಕಲಿಬೇಕು ಅಂತ ಅವನು ಮುಚ್ಚಣ ಹಾಕುವುದಿಲ್ಲ. ಕೇಳುಗ ನಾನು ಪ್ರಶ್ನೆ ಕೇಳುತ್ತೇನೆ, ನೀವೆಲ್ಲ ಬರಬೇಡಿ, ನಾನು ಮಾತ್ರ ಕೇಳಿ ಬರ್ತೇನೆ ಹೋಗಿ ಹೇಳುವುದಿಲ್ಲ. ಉಳಿದವರವನನ್ನು ಮುಂದಿಟ್ಟು ಕೇಳುತ್ತಾರೆ, ನಾವಿದ್ದೇವೆ. ಆದ್ದರಿಂದ ಶೌನಕರು ಕೇಳಲಿಕ್ಕೆ, ಸೂತರು ಹೇಳಲಿಕ್ಕೆ, ಶಿಷ್ಯರು ಕೇಳಲಿಕ್ಕೆ, ಹೆಚ್ಚಿನ ಶ್ರೋತೃಗಳಾಗಿ ಅವರು. ಆದ್ದರಿಂದ ಪ್ರಶ್ನೆ ಕೇಳಲಿಕ್ಕೆ ಶೌನಕರೊಬ್ಬರು ಸುಮ್ಮನೆ ಲೆಕ್ಕಕ್ಕೆ. ಹಾಗೆ ಭಗವಂತ ಇಲ್ಲಿ ಎಲ್ಲ ಶ್ರೋತೃಗಳಿಗೆ
ಸಮೂಹದಲ್ಲಿ ನಿಂತು ಅಲ್ಲಿ ಇಲ್ಲಿ ಅದು ಇದು ಹಾಗೆ ಹೀಗೆ ಅಂತ ಎಲ್ಲವನ್ನು ಒತ್ತಟ್ಟಿಗೆ ತಂದುಹಾಕಿದವರಿಗೂ ಕೃಷ್ಣ ಹೇಳಿದ ಸೋಪಿ ಮುಕ್ತ, ಅವನಿಗೂ ಬಿಡುಗಡೆ ಇದೆ, ಆನಂದ ಇದೆ, ಮೋಕ್ಷ ಇದೆ ಅಂತ. ಚೆನ್ನಾಗಿದೆ. ಮೋಕ್ಷ ಇದೆ ಅಂತ ಶಿವರಾತ್ರಿ ಲೇಖನದಲ್ಲಿ ಒಬ್ಬರು ಬರೆದಿದ್ದಾರೆ. ಯಾರು ತಂತ್ರಿಗಳು ಅಂತ, ಯಾರ ನಮ್ಮವರೇ, ಎಲ್ಲ ಬರೆಯೋದು ನಮ್ಮವರೇ, ಮತ್ತಾರು. ಅವರು ಶಿವನ ಉಪಾಸನೆಯಿಂದ ಮೋಕ್ಷ ಇದೆ ಎಂದು ಬರೆದರು. ತಮ್ಮ ನಂಬರು ಹಾಕಿದ್ದಾರೆ. ನಾನು ಕೂಡಲೇ ಫೋನ್ ಮಾಡಿ ಕೇಳಿದೆ, ಅದು ಶಿವನಿಂದ ಮೋಕ್ಷ ಅಂದರೆ ಯಾವುದು? ಮೋಕ್ಷವೇ ಯಾವುದು ಕೇಳಿ? ಇದೇ ಮೋಕ್ಷ. ಇದೇ ಅಂದರೆ ಯಾವುದು? ಇದೇ ಮೋಕ್ಷ ಆದರೆ ಯಾವುದು ಗೊತ್ತಿರಬೇಕಲ್ಲ ಮೊದಲು. ಇದೇ ಅಂದರೆ ಯಾವುದು ಮೋಕ್ಷ? ಮೋಕ್ಷವಸ್ತು ಜನಾರ್ದನ ಅಂತ ಇರುವುದು. ಮೋಕ್ಷ ಕೊಡುವುದು ದೇವರು. ದೇವರದ್ದು ಮೋಕ್ಷ ಅಂತ ಕ್ರಮ. ವೈಕುಂಠ ಮೋಕ್ಷ ಅದೆಲ್ಲ ಭಗವಂತನ ಅಧಿಕಾರದಲ್ಲಿ. ಹೇಗೆ ಹೇಳ್ತೀರಿ? ಅವನೇ ಹೇಳ್ತಾನೆ, ರುದ್ರದೇವನೇ ಹೇಳ್ತಾನೆ ಮೋಕ್ಷ ಕೊಡುವವನು ನಾರಾಯಣ ಅಂತ. ಹೇಗೆ ಹಠ ಮಾಡ್ತಾರೆ, ಹೇಗೆ ಜನರನ್ನು ವ್ಯತ್ಯಾಸಗೊಳಿಸ್ತಾರೆ. ಹಾಗೆ ಏನು ತೊಂದರೆ ಆಗುವುದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನ ಉಪಾಸನೆ ಮಜಲು. ಗೀತೆಯಲ್ಲಿ ಯಾವ ಕಾಲದಲ್ಲೂ ಯಾವ ದೇವತೆಗಳ ಉಪಾಸನೆಯಿಂದಲೂ ಮೋಕ್ಷ ಇಲ್ಲ, ಆಗುವುದಿಲ್ಲ. ಆಗುವುದಿಲ್ಲ ಎನ್ನುವ ವಿರೋಧ ವಾಕ್ಯವನ್ನೇ ದೇವರು ಕೊಟ್ಟಿದ್ದಾನೆ. ದೇವಾನ್ ದೇವಯಜೋಯ ಅಂತ. ಮಹಾದೇವನನ್ನು ಪೂಜಿಸುವ ಮಹಾದೇವನ ಬಳಿಗೆ ಹೋಗ್ತಾನೆ, ಕೈಲಾಸದವರೆಗೆ ಹೋಗ್ಬೋದು. ಮತ್ತೆ ಏಣಿ ಇಲ್ಲ, ಅಲ್ಲಿ ಸೇತುವೆ ಇಲ್ಲ, ಮತ್ತೆ ಬೀಳುವುದು ಕೆಳಗೆ. ಎಲ್ಲಿ? ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನ ಅರ್ಜುನ ಹೇಳಿ ಆಯ್ತವ. ನೀನು ಅದಕ್ಕಿಂತ ಮೇಲೆ ಸತ್ಯಲೋಕಕ್ಕೆ ಹೋದರೂ ಸತ್ಯಕ್ಕೂ ನಿನಗೆ ಅದರಾಚೆಗೆ ಬರಲಿಕ್ಕೆ ಏಣಿಲ್ಲ, ಕೆಳಗೆ ಬರಲಿಕ್ಕೆ ಕೆಳಗೆ ಬರಲಿಕ್ಕೆ ಅಂದ. ಭಗವಂತನ ಲೋಕಕ್ಕೆ ಅಲ್ಲಿಂದ ದಾರಿ ಇಲ್ಲ. ಬ್ರಹ್ಮಲೋಕದವರೆಗೆ ಹೋದರೂ ಬ್ರಹ್ಮದೇವರಿಗೆ ಮೋಕ್ಷ ಇದೆ, ನಿನಗಿಲ್ಲ, ನಿನಗಿಂದೆ. ನೀನು ಅವರ ಟಿಕೆಟ್ನಲ್ಲಿ ಒಳಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಫಸ್ಟ್ ಹೇಳಿದ್ದ. ಮತ್ತು ರುದ್ರದೇವರ ವಿಷಯ ಏನು ಹೇಳುವ? ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಅಂತ ಕೃಷ್ಣನ ಪ್ರತ್ಯಕ್ಷವನ್ನು ಮಾಡಿಕೊಂಡು ಅರ್ಜುನ ಹೇಳಿದ್ದಾನೆ. ಎಲ್ಲಿದ್ದಾನೆ ರುದ್ರ, ಎಲ್ಲಿದ್ದಾನೆ ಬ್ರಹ್ಮ, ಎಲ್ಲ ನೋಡ್ತಾ ಇದ್ದೇನೆ ಅಂತ. ಮತ್ತೇನು ಹೇಳುವ? ವಿಶ್ವರೂಪ ಅವನೊಬ್ಬನೇ ನೋಡಿದ್ದಲ್ಲ, ಅವನಿಗೇನೋ ಸನ್ನಿಯಾಗಿದೆ, ಅವನಿಗೇನು ಹೆಚ್ಚು ಕಡಿಮೆ ಆಗಿದೆ, ಅವನಿಗೇನು ಕೃಷ್ಣ ನೋಡಿದ ಅಂತ ಹೇಳಿದ ಅಂತ ಇಲ್ಲ. ಆಗ ಭೀಷ್ಮ ನೋಡಿದ್ದಾರೆ, ಭೀಮಸೇನ ನೋಡಿದ್ದಾನೆ, ಸಂಜಯ ಅದನ್ನು ತನ್ನ ದಿವ್ಯ ದರ್ಶನದಲ್ಲಿ ಕಂಡಿದ್ದಾನೆ, ಅದನ್ನು ಧೃತರಾಷ್ಟ್ರನಿಗೆ ಹೇಳಿದ್ದಾನೆ. ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಅದು ಬಟವಾಡಿಗೊಂಡಾಗಿದೆ, ಸಂಗತಿಗಳು ಗೊತ್ತಾಗಿ ಆಗಿದೆ. ಕಾಣುವವರೆಲ್ಲ ಹೇಳಿಕೊಂಡು ಬರಲಿಲ್ಲ ಅಷ್ಟೇ, ಕಂಡವರೆಲ್ಲ ಕಂಡದ್ದು ಆಸ್ವಾದಿಸಿದ್ದಾರೆ. ಅದರಿಂದ ಅವರು ಹೇಳಲಿಲ್ಲ, ಅದರಿಂದ ಗೊತ್ತಿಲ್ಲ. ಹೇಳಲಿಲ್ಲ ಗೊತ್ತಿಲ್ಲ ಎನ್ನುವ ಸಂಗತಿಯಲ್ಲ, ಗೊತ್ತಾಗುವುದು ಹೊರಗಿಂದ. ಅವನಿಗೆ ಹೇಳಬೇಕಾಗಿ ಗೊತ್ತಾಗಬೇಕು ಅಂತ ಇಲ್ಲ, ಪ್ರಯೋಜನ ಏನು? ಅದರಿಂದ ವಿಷಯವನ್ನು ಕೃಷ್ಣ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ ಲೋಕಾನ್ ಶುಭಾನ್ ಸೋಪಿ ಪ್ರಾಪ್ನುಯಾತ್. ಪುಣ್ಯಾತ್ಮರು ಏನು ಲೋಕ ಪಡಿತಾರೋ ಅದನ್ನು ಪಡಿತಾನೆ. ಕೃಷ್ಣ ಇನ್ನೊಂದು ರೀತಿ ಹೇಳ್ತಾನೆ, ಅವನು ಮುಕ್ತನಾಗ್ತಾನೆ. ನೀವು ಮುಕ್ತನಾಗ್ತಾನೆ ಹೇಳಿದ ತಕ್ಷಣ ಒಂದು ಗೌಣ ಮುಕ್ತಿಯನ್ನು ಹೇಳ್ತೀರಿ, ಯಾವುದೋ ಒಂದು ಬದಿಯಲ್ಲಿ ಕೊಳ್ಳಿರಿಸು. ಇಲ್ಲಯ್ಯ, ಒಳ್ಳೆಯ ಕೆಲಸ ಮಾಡಿದವರು ಯಾವ ರೀತಿಯಿಂದ ಉತ್ತಮವಾದ ಲೋಕವನ್ನು ಪಡೀತಾರೋ ಹಾಗೆ ಇವನ ಶ್ರವಣ ಎನ್ನುವುದೊಂದು ಒಳ್ಳೆಯ ಕರ್ಮ ಅಂತ ನಾನು ರೆಕಗ್ನೈಸ್ ಮಾಡ್ತೇನೆ ಅಂತ ಕೃಷ್ಣ. ಕೇಳುವುದೆಂಥದ್ದು? ಬೇರೆ ಸುಮಾರು ಕೆಲಸ ಇಲ್ವಾ ಹೇಳಿದರೆ, ಇಲ್ಲ, ಬೇರೆ ಎಲ್ಲ ಕೆಲಸ ಬಿಡಿ, ಭಜನೆ ಬೇಡ, ರಥಬೀದಿ ತಿರುಗುವುದು ಬೇಡ, ಮತ್ತಿ ಹೊಸೆಯುವುದು ಬೇಡ, ಇನ್ಯಾರದ್ದೋ ಪಟ್ಟಾಂಗ ಬೇಡ, ಅದು ಯಾವುದೋ ಧಾರಾವಾಹಿ ನೋಡೋದು ಬೇಡ, ಇದು ಕೇಳಿ ಅಂದ ಕೃಷ್ಣ. ಗೀತೆ ಕೇಳಿ, ಅದೆಲ್ಲ ಬಿಡಿ ಅಂದ. ಅದೆಲ್ಲ ಬಿಟ್ಟವರಿಂದ ಯಾವುದೆಲ್ಲ ನೀವು ಸಾಧನೆ ಮಾಡಲಿಕ್ಕೆ ಬರುತ್ತೋ, ನಯಜ್ಞಾಹ ನಚ ತೀರ್ಥಾನಿ ನೋಪವಾಸ ವ್ರತಾನಿಚ ಅಂತ ಹೇಳಿದಾಗಿಂದ ಯಾವ ಕರ್ಮಗಳು ಬೇಡ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ತೀರ್ಥ ವ್ರತಚರ್ಯ ಕರ್ಮಸು ಇಷ್ಟೇಶು ಪೂರ್ತೇಶು ಚ ಯತ್ ಪ್ರದಿಷ್ಟಂ ಪುಣ್ಯಂ ತತ್ ಹರಿಸೇವ ಏವ ಅಂತ. ಭಗವಂತನ ಚಿಂತನೆಯಿಂದ ಇದೆಲ್ಲ ಮಾಡಿದ್ದರ ಕತೆ ಸಿಗತ್ತೆ ಅಂತ. ಇದೆಲ್ಲ ವೇದವ್ಯಾಸರೇ ಹೇಳಿತ್ತು. ನಡೆಸಬೇಕು ತನ್ನ ಕ್ರಿಯೆ ಅಂತ ಹೇಳಿಕೊಟ್ಟ ವ್ಯಾಸರೇ ಈ ಕರ್ಮಗಳೆಲ್ಲ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ಸ್ಟೆಪ್ ಬೈ ಸ್ಟೆಪ್ ಅಂತಾನೆ. ಕರ್ಮದಿಂದ ಏನಾಗತ್ತೆ ಕೇಳಿದರೆ, ಶುಭ ಕರ್ಮಗಳನ್ನು ಮಾಡಿದಾಗ ಇಂದ್ರಿಯಗಳು ಒಳ್ಳೆಯ ತನವನ್ನು ಪಡೆದು ಅಂತಃಕರಣಕ್ಕೆ ಶುದ್ಧಿಯನ್ನು ಕೊಟ್ಟು ಮನಸಾರೆ ಭಗವಂತನ ಮೆಚ್ಚುವಂತೆ ಮಾಡಿ ದೇವರ ವಿಷಯಗಳನ್ನು ಮೆಲುಕು ಹಾಕುವಲ್ಲಿ ಪ್ರವೃತ್ತಿಗೊಳಿಸಿ ಅಲ್ಲಿಂದ ಜ್ಞಾನದ ಸಂಪಾದನೆಯೊಂದಿಗೆ ಭಗವಂತನಡಿಗೆ ಸಾಕ್ತಾನೆ. ಅಯ್ಯ, ಅದನ್ನು ಇಲ್ಲೇ ಹೇಳಿದ್ದಲ್ಲ, ಅದೇ ಸರಿ, ಅಷ್ಟೇ ಹೇಳಿದರು. ಆದ್ದರಿಂದ ಜ್ಞಾನಕ್ಕೋಸ್ಕರ ಒಳ್ಳೆಯ ಕೆಲಸಗಳು, ಆ ಜ್ಞಾನದಿಂದ ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕಿರುವಾಗ ನೀವು ಇದನ್ನೇ ಆಯ್ಕೆ ಮಾಡಿಕೊಳ್ಳಬಹುದಲ್ಲ ಸೀದಾ ಕೇಳುತ್ತೆ. ಅದನ್ನ ಪುಣ್ಯಕರ್ಮಣಾಂ ಶುಭಾನ್ ಲೋಕಾನ್ ಸೋಪಿ ಮುಕ್ತ ಪ್ರಾಪ್ನುಯಾತ್ ಸೋಪಿ ಯಹ ಶೃಣಿಯಾತ್ ಸಹ. ಯಾರು ಕೇಳುತ್ತಾನೆ ಅವನೇ ಕೇಳ್ಮೆಯಿಂದಲೇ ಉತ್ತಮರ ಲೋಕವನ್ನು ಸಾಧನೆ ಮಾಡಿದವರ, ಯಜ್ಞಯಾಗಗಳನ್ನು ಮಾಡಿದವರ, ಅನೇಕ ವರ್ಷಗಳ ಕಾಲ ತಪಸ್ಸು ನಡೆಸಿದವರ, ತೀರ್ಥ ಸಂಚಾರ ಮಾಡಿದವರ, ವ್ರತ ನಿಯಮಗಳನ್ನು ನಡೆಸಿಕೊಟ್ಟವರ, ಇಷ್ಟ ಪೂರ್ತ ಮನ್ಯಮಾನಾಹ ಅಂತ ಹೇಳಿಕೊಂಡದನ್ನೆಲ್ಲ ಸಾಮಾಜಿಕ ಜನರಿಗೆ ಬೇಕಾದ್ದನ್ನು, ತನ್ನ ಬದುಕಿಗೆ ಬೇಕಾದ್ದನ್ನು, ತನ್ನವರಿಗೆ ಬೇಕಾದ್ದನ್ನು, ಧರ್ಮಛತ್ರ ದೇವಸ್ಥಾನ ಕಟ್ಟುವುದು ಎಲ್ಲ
ಈ ಎಲ್ಲ ಕರ್ಮಗಳನ್ನು ಮಾಡಿದವರಿಗಿಂತ ಮಿಗಿಲಾದ ಮೋಕ್ಷವನ್ನು ಕೇಳುಗ ಪಡಿತಾನೆ ಅಂತ ಹೇಳ್ತಾನೆ. ಇದೆಲ್ಲ ಪುಣ್ಯ ಕೊಡತಕ್ಕ ಕರ್ಮಗಳು ಎಲ್ಲವಂದ. ಇನ್ನು ಕೃಷ್ಣ ಹೇಳುತ್ತಾನೆ, ಯಾರು ಪುಣ್ಯ ಅಂದರೆ ಪೂರ್ಣ ಇತಾ ಪುಣ್ಯ ಪುಣ್ಯೋ ದುಸ್ವಪ್ನ ನಾಶನ ಎಲ್ಲ ಭಗವಂತನದ್ದೇ ನಾಮಧೇಯ. ಇಡೀ ಜಗತ್ತಿಗೆ ಪುಣ್ಯವನ್ನು ಕೊಟ್ಟ ಪವಿತ್ರಾಣ ಪವಿತ್ರಮ್ಯ ಪುಣ್ಯಪ್ರದನಾದ ಭಗವಂತ, ಧರ್ಮಕರ್ಮಕ್ಕೆ ಫಲ ಕೊಡುವವ, ಅವನ ಕೆಲಸ ಮಾಡಿದವರ, ನನ್ನ ಕೆಲಸ ಮಾಡಿದವರ ತಾಣ ಯಾವುದೋ ಅದುವೇ ನನ್ನ ಬಗ್ಗೆ ಕೇಳಿದವರ ತಾಣ ಅಂತ ಕೃಷ್ಣ ಸಮಾನವಾದದ್ದನ್ನೇ ಯೋಗಕ್ಷೇಮವನ್ನು ಹೇಳ್ತಾನೆ. ಪ್ರತ್ಯೇಕವಾದ ಇವರ ಜಾಗ, ಇವರೊಂದು ಕೇಳುಗರಲ್ವ, ಕೇಳಲಿಕ್ಕೆ ಎಲ್ಲರೂ ಇರ್ತಾರಲ್ಲ, ಅವರಿಗೇನು ಪ್ರತ್ಯೇಕ ವ್ಯವಸ್ಥೆ ಅಂತ ಹೇಳಲಿಲ್ಲ. ಮೋಕ್ಷದಲ್ಲಿ ಒಂದೇ ವ್ಯವಸ್ಥೆ. ಮೋಕ್ಷದಲ್ಲಿ ಜೀವರಿಗೆ ಪ್ರವೇಶ ಹೊರತು ಜಾತಿಗಳಿಗೆ ಪ್ರವೇಶ ಅಲ್ಲ. ಅಲ್ಲಿ ಮೀಸಲಾತಿ ಇಲ್ಲ. ಯಾವ ಜಾತಿಯಿಂದ ನೋಡಿಕೊಂಡು ತಗೊಂಡೋಗಿ ಒಳಗೋಗಲಿಕ್ಕಿಲ್ಲ. ಮೋಕ್ಷದಲ್ಲಿ ಒಂದೇ ಜೀವಜಾತಿ ಅಂತ ಮಾತ್ರ. ಅಲ್ಲಿ ಜೀವಕ್ಕೆ ಪ್ರವೇಶ, ದೇಹಕ್ಕೆ ಅಲ್ಲ. ಹುಟ್ಟಿದ್ದು ದೇಹ, ಆದ್ದರಿಂದ ಜಾತಿ ಇರುವುದು ದೇಹಕ್ಕೆ, ಜೀವಕ್ಕಲ್ಲ. ಆದ್ದರಿಂದ ಕೃಷ್ಣ ಹೇಳಿದ್ದು ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಮ ಹೇಳುವಂತೆ ಹೇಳಿದಾಗೆ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೆಬಿ ಮಮೇವ ಯಾಂತಿತೆ ಅಂತ ಸಾಧನೆ ಮಾಡಿದವರು ಎಲ್ಲರೂ ನನ್ನ ಬಳಿಗೆ ಬರ್ತಾರೆ ಎನ್ನುವ ನೆಲೆಯಲ್ಲಿ ಶ್ರವಣಕ್ಕೆ ಅಧಿಕಾರಿ ಯಾರು ಅಂತ ಕೃಷ್ಣ ಹೇಳುವಾಗ, ಯಾವ ವ್ಯಕ್ತಿಯನ್ನು ಜಾತಿಯ ಮತದಿಂದ ಆಧಾರದಲ್ಲಿ ಹೇಳಲಿಕ್ಕೆ ಹೋಗದೆ ಕೇಳುಗನನ್ನಷ್ಟೇ ಹೇಳಿ ಅವನಿಗೆ ಮೋಕ್ಷದ ತಾಣವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣಮಸ್ತು.